ಆತ್ಮೀಯರೇ, ಜೈ ಭೀಮ್. ನಾನು ನಿಮ್ಮ ಯಮನಪ್ಪ ಗುನರಾಳ್ ಮಾತನಾಡ್ತಾ ಇದ್ದೀನಿ. ಮಹಾಮಾನವತಾವಾದಿ, ವಿಶ್ವ ಮಾನವ, ಸಂವಿಧಾನ ಶಿಲ್ಪಿ, ಭಾರತ ರತ್ನ, ವಿಶ್ವರತ್ನ, ಇನ್ನೂ ಏನಂತ ಹೇಳಿ ಜಗತ್ತಿಗೆ ಮಾದರಿಯಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೆಯ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಯುಕ್ತ, ಅವರ ಜಯಂತ್ಯೋತ್ಸವದ ಪ್ರಯುಕ್ತವಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಮತ್ತು ನನ್ನ ಇಡೀ 20 ವರ್ಷದ ಹೋರಾಟದಲ್ಲಿ ಅನೇಕ ಇತಿಹಾಸದಲ್ಲಿ ಮುಚ್ಚಿ ಹೋಗಿರುವಂತಹ ಸತ್ಯಗಳನ್ನ ಹೊರಗಡೆ ತೆಗೆದು ತಮಗೆ ಮುಟ್ಟಿಸುವಂತ ಕೆಲಸವನ್ನ ನಿರಂತರವಾಗಿ ನಾನು ಮಾಡ್ತಾ ಇದ್ದೀನಿ. ಸೊ ಆ ಕಾರಣಕ್ಕಾಗಿ ಸಂಘರ್ಷ ನ್ಯೂಸ್ ಕರ್ನಾಟಕ ಚಾನೆಲ್ ಅನ್ನ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಲೈಕ್ ಮಾಡ್ಕೋಬೇಕು, ಶೇರ್ ಮಾಡ್ಕೋಬೇಕು, ಬೆಲ್ ಬಟನ್ ಓಪನ್ ಮಾಡ್ಕೊಳ್ಬೇಕು. ಯಾಕಂದ್ರೆ ನಾನು ಹಾಕುವಂತ ಎಲ್ಲಾ ವಿಡಿಯೋಗಳು ಕೂಡ ನಮಗೆ ಆದಷ್ಟು ಬೇಗ ಬಂದು ಮುಟ್ತವೆ ಅನ್ನುವಂತಹ ಆಶಾಭಾವನೆಯನ್ನ ಇಟ್ಕೊಂಡು ಇವತ್ತಿನ ದಿನ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಾವು 2024ರ ಕಾಲಘಟ್ಟದಲ್ಲಿ ಬಂದು ನಿಂತ್ಕೊಂಡಿದ್ದೀವಿ. 2024ರ ಕಾಲಘಟ್ಟ, ಅದನ್ನು ಕೂಡ ಈ ಒಂದು ಏನು ಏಪ್ರಿಲ್ ತಿಂಗಳಿದೆ, ಈ ತಿಂಗಳಿನಿಂದ ಮುಂದಿನ ತಿಂಗಳವರೆಗೂ ಭಾರತ ದೇಶದ ಬಹುದೊಡ್ಡ ಒಂದು ಹಬ್ಬ, ಪ್ರಜಾಪ್ರಭುತ್ವದ ಹಬ್ಬ. ಅದು ಏನಂದ್ರೆ ಚುನಾವಣೆಯ ಕಾಲಘಟ್ಟ, ಲೋಕಸಭೆ ಚುನಾವಣೆ ಕೂಡ ಬಂದಿದ್ದಾವ. ಮತ್ತು ನಾನು ಭಾರತದ ಮಟ್ಟಿಗೆ ಬಹುದೊಡ್ಡ ಹಬ್ಬ ಅಂತ ಹೇಳಿದೆ, ಜಗತ್ತಿನ ಮಟ್ಟಿಗೆ ಬಹುದೊಡ್ಡ ಹಬ್ಬ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ, ಅವರ ಜನ್ಮ ದಿನಾಚರಣೆ. ಜಗತ್ತಿನ ಅನೇಕ ರಾಷ್ಟ್ರಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಏನು ಜಯಂತ್ಯೋತ್ಸವ ಇದೆ, ಜನ್ಮ ದಿನಾಚರಣೆ ಇದೆ, ಅದನ್ನ ಆಚರಣೆ ಮಾಡುವಂತದ್ದು. ಯಾವ ಕಾರಣಕ್ಕಾಗಿ ಅಂಬೇಡ್ಕರ್ ಸಾಹೇಬರ ಹಬ್ಬವನ್ನ ಜಗತ್ತು ಆಚರಣೆ ಮಾಡ್ತದೆ? ಯಾವ ಕಾರಣಕ್ಕಾಗಿ ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಜಾತಿಗೆ ಸೀಮಿತ ಮಾಡಲಾಗಿದೆ? ಇವತ್ತಿನ ಅಸ್ಪೃಶ್ಯ ಬಹುಜನ ಏನು ಭಾರತ ದೇಶದ ಮೂಲ ನಿವಾಸಿಗಳಿದ್ದೀರಿ, ನಿಮ್ಮೆಲ್ಲರಿಗೂ ಸ್ವಾತಂತ್ರ್ಯ ಹೇಗೆ ಸಿಕ್ತು? ಕೊಟ್ಟವರಾರು? ಇವತ್ತು ನೀವು ಏನಾದ್ರೂ ಅತ್ಯುನ್ನತವಾದಂತಹ ಜೀವನ ಮಾಡ್ತಾ ಇದ್ದೀರಿ, ಮಹತ್ತರವಾದಂತಹ ಜೀವನ ಮಾಡ್ತಾ ಇದ್ದೀರಿ, ಎಷ್ಟೆಲ್ಲ ನಿಮ್ಗೆ ಸೌಲಭ್ಯಗಳು ಸಿಕ್ಕಿದ್ದಾವ, ಇದಕ್ಕೆ ಕಾರಣೀಭೂತರು ಯಾರು? ಕಟ್ಟ ಕಡೆಯ ಹಳ್ಳಿಯನ್ನ ಹಿಡ್ಕೊಂಡು ದಿಲ್ಲಿಯವರೆಗೂ ಪ್ರತಿ ಒಂದು ಜಾತಿಗೂ, ಪ್ರತಿ ಒಂದು ಧರ್ಮಕ್ಕೂ ಅವರದೇ ಆದಂತಹ ಸ್ವಾತಂತ್ರ್ಯ, ಸಮಾನತೆ, ಎಲ್ಲ ರೀತಿಯ ಹಕ್ಕುಗಳನ್ನ ಕೊಟ್ಟಿದ್ದು ಅಂಬೇಡ್ಕರ್ ಸಾಹೇಬರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಯಾವ ಮನೋಸಿದ್ಧಾಂತ ಅಥವಾ ಯಾವ ಜಾತಿ ಪದ್ಧತಿ, ಯಾವ ವರ್ಣ ಪದ್ಧತಿ ಇತ್ತು, ಅದನ್ನ ಯಥಾಸ್ಥಿತಿ ಕಾಯ್ಕೊಂಡು ಬಂದಿರುವಂತ ರಾಜಕಾರಣಿಗಳು, ಜಾತಿವಾದಿಗಳು ಯಾವ ರೀತಿ ಅಂಬೇಡ್ಕರ್ ಸಾಹೇಬರನ್ನ ಹತ್ತಿಕ್ಕುವಂತ ಕೆಲಸ ಮಾಡಿದ್ರು? ಅಂಬೇಡ್ಕರ್ ಸಾಹೇಬರ ಸಂವಿಧಾನವನ್ನ ಸಂಪೂರ್ಣ ಜಾರಿ ಮಾಡ್ಲಿಕ್ಕೆ ಯಾಕೆ ಹಿಂದೇಟ್ ಹಾಕ್ತಾ ಇದ್ದಾರೆ? ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನೇ ನಾವು ಬದಲು ಮಾಡ್ತೀವಿ ಅಂತ ಹೊರಟಿದ್ದಾರೆ? ಇದೆಲ್ಲದಕ್ಕೂ ನಾವು ಚಿಂತನ ಮಂಥನ ಮಾಡದೇ ಹೋದ್ರೆ, ಅಥವಾ ನಾವು ಇದಕ್ಕೆ ಉತ್ತರವನ್ನ ಕಂಡುಕೊಳ್ಳದೆ ಹೋದ್ರೆ, ಬಹುಶಃ ಮತ್ತೆ ನಾವು ಮರುಕಳಿಸಿ ಬರುವಂತಹ ದಿನಗಳಲ್ಲಿ ಯಾವ ರೀತಿ ಹಿಂದಿನ ಕಾಲಘಟ್ಟದಲ್ಲಿ ನಮಗೆ ಚಾತುರ್ವರ್ಣ ಪದ್ಧತಿ, ಜಾತಿ ಪದ್ಧತಿ ಜಾರಿಯಲ್ಲಿತ್ತು, ಅದು ಬರೋದ್ರಲ್ಲಿ ಸಂದೇಹ ಇಲ್ಲ. ಈಗ ಬಾಬಾ ಸಾಹೇಬರ ಜಯಂತ್ಯೋತ್ಸವ ಅಂದ್ರೆ ನಾವೆಲ್ಲ DJ ಹಚ್ತೀವಿ, ಬ್ಯಾಂಜೋ ಹಚ್ತೀವಿ, ವೇದಿಕೆಗಳನ್ನ ಮಾಡ್ತೀವಿ, ಹಾಡಿ ಹೊಗಳ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ, ಡ್ಯಾನ್ಸ್ ಮಾಡ್ತೀವಿ, ಕುಣಿತೀವಿ, ಕುಪ್ಪಳಿಸ್ತೀವಿ. ಸ್ನೇಹಿತರೆ, ತಪ್ಪಲ್ಲ, ಮಾಡಬಹುದು. ಯಾಕಂದ್ರೆ ಬಾಬಾ ಸಾಹೇಬರು ನಮಗೆ ಇಷ್ಟೆಲ್ಲ ಅವಕಾಶಗಳನ್ನ ಕೊಟ್ಟಿರುವಾಗ ಅವರ ಜನ್ಮ ದಿನಾಚರಣೆ ಸಂಭ್ರಮ ಪಡೋದ್ರಲ್ಲಿ ಎರಡು ಮಾತಿಲ್ಲ, ಮಾಡ್ಲೇಬೇಕು, ಅದು ನಮ್ಮ ಹಕ್ಕು. ಆದ್ರೆ ಅಂಬೇಡ್ಕರ್ ಸಾಹೇಬರು ಒಂದ್ ಕಡೆ ಹೇಳ್ತಾರೆ, ನೀವು ಹುಡುಕ್ತಾ ಹೋದ್ರೆ ನಾನು ನಿಮಗೆ ಪುತ್ಥಳಿಗಳಲ್ಲಿ ಸಿಗೋದಿಲ್ಲಪ್ಪ, ನಾನು ಪುಸ್ತಕದಲ್ಲಿ ನಿಮ್ಗೆ ಸಿಗ್ತೀನಿ ಅಂತೇಳಿ. ನೋಡಿ, ಇಷ್ಟು ದೊಡ್ಡ ಪುಸ್ತಕ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಆಧಾರಿತವಾದಂತ ಒಂದು ಪುಸ್ತಕ. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ನೊಂದು ಪುಸ್ತಕ ಅಂದ್ರೆ ಅದು ಭಾರತದ ಸಂವಿಧಾನ. ಪದೇ ನಾನು ವಿಡಿಯೋಗಳ ಮೂಲಕ ಹೇಳ್ತಾ ಇರ್ತೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗಾಗಿ ಬಿಟ್ಟು ಹೋಗಿರ್ತಕ್ಕಂಥ ಆಸ್ತಿ, ಅವರು ಬರೆದು ಹೋಗಿರುವಂತ ಪುಸ್ತಕಗಳನ್ನ ನಾವು ಓದಬೇಕು. ಅವ್ರು ಬಿಟ್ಟು ಹೋಗಿರುವಂತ ಬಹಳ ದೊಡ್ಡ ಆಸ್ತಿ ನಮಗೆ. ಆದ್ರೆ ನಾವು ಯಾವತ್ತೂ ಕೂಡ ಈ ಸಾಹಸಕ್ಕೆ ಇವತ್ತಿಗೂ ಕೈ ಹಾಕಿಲ್ಲ. ಅಂಬೇಡ್ಕರ್ ಸಾಹೇಬರ ಪುಸ್ತಕಗಳನ್ನ ಓದುವ ಪರಿಪಾಠವನ್ನ ನಾವು ಕಲ್ತಿಲ್ಲ. ಏನೋ ಒಂದಿಷ್ಟು ಬೆರಳೆಣಿಕೆ ಜನರಷ್ಟು ಓದಿ ಅವರ ಇತಿಹಾಸವನ್ನ ಎದೆಯಲ್ಲಿ ಇಟ್ಕೋತಾರೆ ವಿನಃ ಜನರಿಗೆ ಮುಟ್ಟಿಸುವಂತ ಕೆಲಸವನ್ನ ಬಹಳಷ್ಟು ಜನ ಮಾಡೋದಿಲ್ಲ. ಹಾಗಂತ ಏನು ಅವರ ವಿಷಯವನ್ನ ಮುಟ್ಟಿಸೋರೇನು ಕಡಿಮೆ ಇಲ್ಲ, ಬಹಳಷ್ಟು ಜನ ಇದಾರ. ಸಾಮಾಜಿಕ ಜಾಲತಾಣಗಳಲ್ಲಿ, ವೇದಿಕೆಗಳಲ್ಲಿ, ಎಲ್ಲರಲ್ಲಿ ಇದ್ದಾರೆ.
ಆದ್ರ ನಾವು ಅಂಬೇಡ್ಕರ್ ಸಾಹೇಬ್ರನ್ನ ಯಾವ ಮಟ್ಟಿಗೆ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು? ಈಗ ವರ್ಷಕ್ಕೆ ಒಂದು ಜಾತ್ರೆ ಮಾಡ್ತೀರಿ ನೀವು. ಅನೇಕ ಜನ ನಮ್ಮ ದಲಿತ ಜನಾಂಗ ಇರ್ಬೋದು, ಅಸ್ಪೃಶ್ಯ ಜನಾಂಗ ಇರ್ಬೋದು, ಬೇರೆ ಬೇರೆ ಅನೇಕ ಜಾತ್ರೆಗಳನ್ನ, ಬೇರೆ ಬೇರೆ ಆಚಾರ ವಿಚಾರಗಳನ್ನ ಮಾಡ್ತೀವಿ. ಆದ್ರೆ ಅಂಬೇಡ್ಕರ್ ಸಾಹೇಬರ ಜಯಂತ್ಯೋತ್ಸವದಲ್ಲಿ ಯಾಕೆ ಆ ಜಾತ್ರೆಯ ವಾತಾವರಣ ಕ್ರಿಯೇಟ್ ಆಗಿರೋದಿಲ್ಲ? ಆಕ್ಚುಲಿ ಅಂಬೇಡ್ಕರ್ ಸಾಹೇಬರ ಜನ್ಮ ದಿನಾಚರಣೆಯ ದಿನ ಪ್ರತಿಯೊಬ್ರು ನಮ್ಮ ಮನೆಯಲ್ಲಿ ನಾವು ಹೋಳಿಗೆ ಊಟ ಮಾಡ್ಕೋಬೇಕು. ಪ್ರತಿಯೊಬ್ರು ಹೋಳಿಗೆ ಊಟ. ಯಾಕಂದ್ರೆ ಆ ಮಟ್ಟಕ್ಕೆ ನಮ್ಮನ್ನು ಇವತ್ತು ಅಂಬೇಡ್ಕರ್ ಸಾಹೇಬರು ಬೆಳೆಸಿದ್ದಾರೆ. ಯಾವ ರಾಜಕಾರಣಿಗಳಾಗ್ಲಿ ಅಥವಾ ಯಾವ ನಮ್ಮ ಓಣಿಯಲ್ಲಿ, ಕೇರಿಯಲ್ಲಿ, ಗಲ್ಲಿಯಲ್ಲಿ ಇರ್ತಕ್ಕಂಥ ಲೀಡರ್ ನಮ್ಮನ್ನು ಬೆಳೆಸಿಲ್ಲ. ಅವನು ಬೆಳೆದಿದ್ದಾನೆ. ಅವನು ಬೆಳೆಯಕ ಕಾರಣನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ. ಯಾವ ಲೀಡರ್ ಇರ್ಲಿ, ಯಾವ ನೌಕರಸ್ಥ ಇರ್ಲಿ, ಯಾವ ದೊಡ್ಡ ಮನುಷ್ಯ ಇರ್ಲಿ, ಇವತ್ತು ದೊಡ್ಡ ಮನುಷ್ಯರು ಅಂತ ಹೇಳಿ ಅಸ್ಪೃಶ್ಯ ಸಮಾಜದಲ್ಲಿ ಅನ್ಸ್ಕೊಂಡಾರಂದ್ರೆ ಅದಕ್ಕೆ ಕಾರಣ ಅಂಬೇಡ್ಕರ್ ಸಾಹೇಬರು ಕೊಟ್ಟಿರುವಂತ ಸಂವಿಧಾನವೇ. ಮತ್ತೆ ಅಂಬೇಡ್ಕರ್ ಸಾಹೇಬರು ಕೊಟ್ಟಿರುವಂತ ಸಂವಿಧಾನ ನಮ್ಮ ಮುಂದಿರುವಾಗ ಅವ್ರನ್ನ ಕೇವಲ ನಾವೊಂದು ಡಿಜೆಗೆ ಸೀಮಿತ ಮಾಡ್ತೀವಿ, ಒಂದು ವೇದಿಕೆಗೆ ಸೀಮಿತ ಮಾಡ್ತೀವಿ, ಮುಗಿದೋಯ್ತು. ಯಾಕೆ ನಮ್ಮ ಮನೆಗಳಲ್ಲಿ ಸಂಭ್ರಮ ಇರೋದಿಲ್ಲ? ನಮ್ಮ ಇಡೀ ಮನೆಗಳನ್ನ ಶೃಂಗಾರ ಮಾಡುವ ಮೂಲಕ, ಬಣ್ಣ ಸುಣ್ಣ ಮಾಡುವ ಮೂಲಕ, ಪ್ರತಿಯೊಬ್ಬರಿಗೂ ಹೊಸ ಬಟ್ಟೆಗಳನ್ನ ತೆಗೆದುಕೊಳ್ಳುವ ಮೂಲಕ ಮನೆಯಲ್ಲಿ ನಮ್ಮ ಆಸುಪಾಸಿನ ಇರತಕ್ಕಂಥ ಜನರನ್ನ ಕರೆದು ಊಟ ಹಾಕುವಂತ ದಿನ ಇದು. ಯಾಕಂದ್ರೆ ಒಂದು ಕಾಲಘಟ್ಟದಲ್ಲಿ ನೀವು ಹೆಂಗಿದ್ರಿ, ದೇಶಕ್ಕೆ ಸ್ವತಂತ್ರ ಸಿಗುವ ಪೂರ್ವದಲ್ಲಿ ಅಥವಾ ಬ್ರಿಟಿಷರ ಆಗಮನಕ್ಕಿಂತ ಪೂರ್ವದಲ್ಲಿ ನಿಮ್ಮ ವ್ಯವಸ್ಥೆ ಹೆಂಗಿತ್ತು ದೇಶದಲ್ಲಿ ಅಂದ್ರ, ನೀವು ನಿಮ್ಮದೇ ಆದಂತ ಸ್ವಂತ ಮನೆಯನ್ನ ಹೊಂದುವಂಗಿಲ್ಲ. ನೀವು ಯಾವುದೇ ರೀತಿಯ ಹಣ, ದುಡ್ಡು, ರೊಕ್ಕ ನಿಮ್ ಕೈಗೆ ಇಟ್ಕೊಳ್ಳುವಂಗಿಲ್ಲ. ನೀವು ಯಾವುದೇ ರೀತಿ ನಿಮ್ಗೆ ಎಜುಕೇಶನ್ ಇಲ್ಲವೇ ಇಲ್ಲ, ಸಾಲಿಲ್ಲ ನಿಮ್ಗ. ನಿಮ್ಗೆ ಊರೊಳಗಡೆ ಪ್ರವೇಶ ಇಲ್ಲ. ಗಾಡಿ ಖರೀದಿ ಮಾಡೋದು, ಬಂಗಾರ ಖರೀದಿ ಮಾಡೋದು, ಮನೆ ಖರೀದಿದಂತೂ ಕನಸಿನ ಮಾತು. ಅಕ್ಷರ ಅನ್ನೋದು ನಿಮ್ ನಾಲ್ಗೆ ಮೇಲೆ ಬರ್ಯಾಕ್ ಅಲೌಡೇ ಇರಲಿಲ್ಲ. ಈ ಧರ್ಮದ, ಹಿಂದೂ ಧರ್ಮದ ಮನೋಸಿದ್ಧಾಂತದ ಪ್ರಕಾರ ನಿಮ್ಮ ನಾಲ್ಗೆ ಮೇಲೆ ಅಕ್ಷರನ ಬರೆಯುವಂಗಿಲ್ಲ. ಒಂದು ವೇಳೆ ನೀವು ತಪ್ಪೇನಾದರೂ ಒಂದು ಅಕ್ಷರನೋ ಅಥವಾ ದೇವರ ನಾಮನೋ, ಓಮೋ ಅಥವಾ ಈ ರೀತಿ ಏನಾದರೂ ನೀವು ಪಠನ ಮಾಡಿದ್ರಿ ಅಂದ್ರ ನಿಮ್ಮ ನಾಲಿಗೆಯನ್ನ ಸಹ ಕಟ್ ಮಾಡುವಂತ ಪದ್ಧತಿ ಜಾರಿಯಲ್ಲಿತ್ತು. ನೀವು ಊರು ಹೊರಗಡೆನೆ ಇರಬೇಕು, ಮೈ ಮೇಲೆ ಬಟ್ಟೆ ನಿಮ್ಗೆ ಇರಬಾರ್ದು. ನಿಮ್ಗೆ ಏನಾದ್ರೂ ಬೇಕಾದ್ರ ನಡು ನೆತ್ತಿ ಮೇಲೆ ಬಿಸಿಲು ಇದ್ದಾಗ 12-1 ಗಂಟೆ ಸುಮಾರಲ್ಲಿ ಊರ್ ಒಳಗಡೆ ಬರ್ಬೇಕು. ಒಂದು ತಾಟ್ ಬರ್ಸ್ಕೊಂತ ಹಿಂದೆ ನಿಮ್ಗೆ ಕಸಬರಿಗೆ ಕಟ್ತಾ ಇದ್ರು, ಒಳ ಒಂದು ಪಟ್ಟಿ ಕಟ್ತಾ ಇದ್ರು, ಅದ್ರೊಳಗಡೆ ನೀವು ಉಗುಳ್ಬೇಕು. ಆ ಕಸಬರಿಗೆ ಅಥವಾ ಕಂಟಿ ನಿಮ್ಮ ಹಿಂದಿನ ಹೆಜ್ಜೆಗಳನ್ನೆಲ್ಲ ಅರಸ್ಕೊಂತ ಬರ್ಬೇಕು. ನೀವು ತಾಟ್ ಬರ್ಸ್ಕೊಂತ ಊರಾಗ ಬರ್ಬೇಕು. ಅದೆಲ್ಲರಿಗೂ ಗೊತ್ತಾಗಬೇಕು ನೀವು ಒಬ್ರು ಬಂದ್ರಿ, ಅಸ್ಪೃಶ್ಯರು ಬಂದ್ರು ಅಂತ. ಅವರೆಲ್ಲ ಮನೆ ಬಾಗಿಲು ಕೀಲಿ ಹಾಕೊಂಡು ಕೂಡ್ತಾ ಇದ್ರು. ಅವಾಗ ನೀವು ಬಂದ್ ಏನಾದ್ರೂ ಒಂದು ಔಷಧ, ಉಪಚಾರನೋ, ಒಂದೇನ್ ನಿಮ್ಗೆ ಅವಶ್ಯಕತೆ ಬಿದ್ದಿದ್ದನ್ನ ಕಾಲು, ಮಂಡಿಗಾಲು ನೆಲಕ್ಕೂರಿ ತಲಿಬಾಗಿ, ಸಾಹೇಬ್ರ ನಿಮ್ ಕೈ ಮುಗಿತೀನ್ರಿ, ನನಗೊಂದಿಷ್ಟು ಮಗಗ್ ಆರಾಮಿಲ್ಲ, ಔಷಧ ಕೊಡ್ರಿ ಅಂತ ಹೇಳಿ ಯಾರ ಅವಾಗ ಪಂಡಿತರಿದ್ರು, ವೈದ್ಯರಿದ್ರು, ಅವ್ರ ಕಡೆ ಭಿಕ್ಷೆ ಬೇಡುವಂತ ಪರಿಸ್ಥಿತಿಯಲ್ಲಿ ಇದ್ರಿ. ಇಷ್ಟು ಬೇಡಿದ್ರು ಅವ್ರು ಕೊಡ್ತಾ ಇರ್ಲಿಲ್ಲ. ಒಂದೊಂದ್ ವೇಳೆ ಕೊಡ್ತಾ ಇದ್ರು, ಒಂದೊಂದು ಸಂದರ್ಭದಾಗ ಕೊಡ್ತಿರ್ಲಿಲ್ಲ. ಅಂತಹ ನೀಚ ಮನಸ್ಥಿತಿ, ಅಂತ ಕೀಳು ಮನಸ್ಥಿತಿಯಲ್ಲಿ ನಿಮ್ಮನ್ನು ಇಟ್ಟಿದ್ರು. ಆ ಕೀಳು ಮನಸ್ಥಿತಿಯಿಂದ ತೆಗೆದು ನಿಮ್ಮನ್ನು ರಾಜರನ್ನು ಮಾಡಿದ್ಯಾರು? ಮಹಾಮಾನವತೆ ಅಂಬೇಡ್ಕರ್ ಸಾಹೇಬ್ರು, ಮಹಾಮಾನವತವಾದಿ ಬಾಬಾ ಸಾಹೇಬ್ರು. ಬಾಬಾ ಸಾಹೇಬ್ರು ನೀವು ಎಲ್ಲಿ ಇಟ್ಕೋಬೇಕು? ನಿಮ್ ಹೃದಯದಲ್ಲಿಯೂ ಅಲ್ಲ, ಹೃದಯದಲ್ಲಿಕ್ಕಿಂತಲೂ ದೊಡ್ಡ ಸ್ಥಾನ ಎಲ್ಲಾದ್ರೂ ಅಲ್ಲಿ ಬಾಬಾ ಸಾಹೇಬ್ರು ನೀವು ಇಟ್ಕೋಬೇಕು. ಹೃದಯ ಅಂತ ನಮ್ ಜೀವನ ಅವರಿಗೆ ಸಮರ್ಪಣೆ ಮಾಡಿಬಿಟ್ಟಿವಿ ನಾವು. ಏನ್ರಿ, ಏನ್ ಅಂಬೇಡ್ಕರ್ ಸಾಹೇಬ್ರು ಏನ್ ಬರೀ ಹೋರಾಟ, ಬರೀ ಅಂಬೇಡ್ಕರ್ ಸಾಹೇಬರ ಹೋರಾಟ ಇಲ್ಲದೆ ಹೋಗಿದ್ರ ಈ ದೇಶದ 85% ಜನ ಅಸ್ಪೃಶ್ಯರು ಉಸಿರಾಡಕ್ಕೆ ಸಹಿತ ಆಗ್ತಿರ್ಲಿಲ್ಲ. ನಿಮ್ಮ ದೇಹದಲ್ಲಿ ಉಸಿರಿತ್ತು, ಬಟ್ ಅದನ್ನ ಉಸಿರು ಆಡಬೇಕಾದ್ರೂ ಮೇಲ್ವರ್ಗದ ಜನರ ಪರವಾನಿಗೆಯನ್ನ ನೀವು ಪಡೆದುಕೊಳ್ಬೇಕು. ಅಲ್ಲಿ ನದಿ ಹರಿದೈತಿ, ಅಲ್ಲಿ ಒಂದು ಹಳ್ಳ ಹರಿದೈತಿ, ಆ ನೀರು ಮುಟ್ಟಬೇಕಾದ್ರೂ ಅವ್ರ ಪರ್ಮಿಷನ್ ಬೇಕಾಗಿತ್ತು. ಅವರು ಆಜ್ಞೆ ಇರ್ಲಾರ್ದ ನೀವು ಯಾವುದೇ ಕೆಲಸ ಮಾಡ್ಲಿಕ್ಕೆ ನಾಲಾಯಕರಾಗಿದ್ರಿ. ನಿಮ್ಮ ನಾಲಾಯಕರನ್ನ ಲಾಯಕ್ಕಾಗಿ ಮಾಡಿದ್ದು ಅಂಬೇಡ್ಕರ್ ಸಾಹೇಬರು. ಇದನ್ನ ನಾವು ಯಾವುದೇ ಕಾರಣಕ್ಕೂ ಮರಿಬಾರ್ದು. ಈಗ ಹೆಣ್ಮಕ್ಳು ಇದ್ರಿ, ಎಷ್ಟು ಜನ ಹೆಣ್ಮಕ್ಳು ಇದ್ರಿಪ್ಪ? ಎಲ್ಲಾ ಹೆಣ್ಮಕ್ಳು ಇವತ್ತು IAS ಇದ್ದೀರಿ, IPS ಇದ್ದೀರಿ, ರಾಜಕಾರಣಿಗಳಿದ್ದೀರಿ, ಉದ್ಯಮಿಗಳಾಗಿದ್ದೀರಿ. ಏನ್ ಎಲ್ಲಿ ಹೋದ್ರು ಇವತ್ತ ನಮ್ಮ ಚುನಾವಣೆ ಸಂದರ್ಭದಲ್ಲಿ ಅನೇಕ ಜನ ಮಹಿಳೆಯರಿಗೆನ ಇವತ್ತು ಟಿಕೆಟ್ ಕೊಡುವಂತ ಕೆಲಸ ಎಲ್ಲಾ ಪಕ್ಷಗಳು ಮಾಡ್ಯಾವ. ನೀವು ಹೆಣ್ಮಕ್ಳು ಮೊದಲು ಏನಿದ್ರಿ? ಹಿಂದೂ ಧಾರ್ಮಿಕ ವಿಧಿವಿಧಾನದ ಪ್ರಕಾರ ಹೆಣ್ಣು ಮಗಳು ನಿಮ್ಮ ಮನೆಯಲ್ಲಿ ಮಕ್ಕಳ ಹಡಿಬೇಕು, ಅಡಿಗೆ ಮಾಡಬೇಕು, ಮನೆ ಸ್ವಚ್ಛವಾಗಿಡ್ಬೇಕು, ಕಸ ಮುಸ್ರಿ ಮಾಡಬೇಕು, ನಿಮ್ ಬಟ್ಟೆಗಳನ್ನ ಒಗಿಬೇಕು, ಗಂಡನನ್ನ ತೃಪ್ತಿಪಡಿಸ್ಬೇಕು. ಮೊದಲ ಹೆಣ್ಮಗಳು ಅಪ್ಪನ ಒಂದು ನೆರಳಲ್ಲಿ ಬೆಳಿಬೇಕು, ನಂತರ ಗಂಡನ ನೆರಳಲ್ಲಿ ಅವನ ಒಂದು ಏನಪ್ಪಾ ಗಂಡನ ನಿಯಮದಂತೆ ಬೆಳಿಬೇಕು. ಗಂಡ ಸತ್ತ ಅಂದ್ರ ಮಕ್ಕಳ
ಆದೇಶದಂತೆ ಹೆಣ್ಣಿರ್ಬೇಕು. 3 ಹಂತದಲ್ಲಿ ಮುದುಕಿಯಾಗಿ ಸಾಯೋವರೆಗೂ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿ ಸ್ವಾತಂತ್ರ್ಯ ಇರಲಿಲ್ಲ. ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೊಡುವಿಲ್ ಅಂತಕ್ಕಂಥ ಒಂದು ವರದಿಯನ್ನ ಕೊಡುವ ಮೂಲಕ ಆ ಟೈಮ್ನಾಗೆಲ್ಲ ಸರ್ಕಾರ ಇದ್ರ ವಿರುದ್ಧ ಬರ್ತೈತಿ, ಅದನ್ನೆಲ್ಲ ನಾವು ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಕೊಡಕ್ ಆಗಲ್ಲ ಅಂತೀವಿ. ಅವಾಗ ಬಾಬಾ ಸಾಹೇಬರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಬಾಬಾ ಸಾಹೇಬ್ ಕೊಟ್ಟ ನಂತರ ನಿಮ್ಗೆಲ್ಲರಿಗೂ ಸ್ವಾತಂತ್ರ್ಯ ಸಿಕ್ತು. ಯಾರಿಗೆ? ಹೆಣ್ಣು ಮಕ್ಕಳಿಗೆ. ನೀವೆಂದಾದ್ರೂ ಬಾಬಾ ಸಾಹೇಬ್ರ ನೆನೆಸ್ತೀರೇನು? ಎಂದೂ ನೆಲ್ಸಲ್ಲ. ನೀವು ನೆನೆಸಲೇಬೇಕು. ಯಾವ ಹೆಣ್ಮಕ್ಳು ಇವರು? ಕೇವಲ ಅಸ್ಪೃಶ್ಯ ಹೆಣ್ಣು ಮಕ್ಕಳಲ್ಲ, ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಜಾತಿ ಎಲ್ಲಾ ಧರ್ಮದ ಹೆಣ್ಮಕ್ಳು, ಯಾವುದೇ ಜಾತಿ, ಮೇಲ್ವರ್ಗದ ಜಾತಿ, ಬ್ರಾಹ್ಮಣರ ಜಾತಿ ಸಹ ಅಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೂ ಸ್ವಾತಂತ್ರ್ಯ ಸಿಕ್ಕೈತಿಪ್ಪ ಅಂದ್ರೆ ಅದಕ್ಕೆ ಅಂಬೇಡ್ಕರ್ ಸಾಹೇಬ್ರೆ ಕಾರಣ. ಒಂದು. ಎರಡನೇ, ಕಾರ್ಮಿಕರು. ನಿಮಗ್ ಟೈಮ್ ಲಿಮಿಟೇ ಇರ್ಲಿಲ್ಲ ರೀ. ಕಾರ್ಮಿಕರಿಗೆ, ದುಡಿಯುವಂತ ವರ್ಗದ ಜನ ಇದ್ರಲ್ಲ ನೀವು, ನಿಮಗ್ ಟೈಮ್ ಲಿಮಿಟ್ ಇರ್ಲಿಲ್ಲ. ನೀವು ಯಾವಾಗ ಕೆಲ್ಸಕ್ಕೆ ಹತ್ತಿರೋ ಯಾವಾಗ ಬಿಡ್ತಿರೋ ಅದಕ್ಕೆ ನೋ ಲಿಮಿಟ್. ಟೈಮದ ಒಂದು ಸರಹದ್ದ ನಿಮಗಿರ್ಲಿಲ್ಲ. ದನ ದುಡ್ದಂಗ್ ದುಡಿಯುವಂತ ಪರಿಸ್ಥಿತಿ ನಿಮ್ದಿತ್ತು. ಎಲ್ಲಾ ಕಾರ್ಮಿಕರಿಗೆ, ಎಲ್ಲಾ ವರ್ಗದ ಕಾರ್ಮಿಕರಿಗೆ, ಎಲ್ಲಾ ಜಾತಿಯ ಕಾರ್ಮಿಕರಿಗೆ ಟೈಮ್ ಅನ್ನ ಫಿಕ್ಸ್ ಮಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ನಿಗದಿತವಾಗಿ 8 ಗಂಟೆ ಕೆಲಸ ಮಾತ್ರ ಮಾಡಬೇಕು. ಅದರಲ್ಲಿ ಮಧ್ಯಾಹ್ನ 1 ಗಂಟೆ ರೆಸ್ಟ್ ಇರಬೇಕು. ಆ ನಂತರ ಪ್ರತಿ ವಾರದ ಕೊನೆಯ ದಿನ ಅಂದ್ರೆ ರವಿವಾರ, ಸಂಡೇ ಅಂತಿರಲ್ಲ, ಆ ಸಂಡೇ ದಿನ ನಿಮ್ಗ ರಜಾ ಇರ್ಬೇಕಂತೇಳಿ ಈ ಕಾಯ್ದೆ ತಂದವರು. ಮತ್ತೆ ಹೆಣ್ಣು ಮಕ್ಕಳಿಗಾಗಿ ಹೆರಿಗೆ ಕಾಯ್ದೆ, ಹೆರಿಗೆ ಸಂದರ್ಭದಾಗ ನೀವೇನಾದ್ರೂ ನೌಕರಿ ಮಾಡ್ತಿದ್ರಿ ಅಂದ್ರ ಆ ಹೆರಿಗೆ ಭತ್ಯೆ ಸಹ ಕೊಟ್ಟವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಮತ್ತೀಗ ನೋಟ್ ಬಂದಿ ಆಯ್ತಲ್ಲ, ಏನು ಈಗ RBI ಇದೆಯಲ್ಲ, RBI ಹುಟ್ಲಿಕ್ಕೆ ಕಾರಣ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹುಟ್ಲಿಕ್ಕೆ ಕಾರಣ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನೀರಾವರಿಗೆ, ರೈತರಿಗೆ ಸಂಬಂಧಪಟ್ಟಂತ ಅನೇಕ ಕಾಯ್ದೆಗಳನ್ನು ರೂಪಿಸಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಶಿಕ್ಷಣ ಎಲ್ಲರಿಗೂ ಇರ್ಲಿಲ್ರಿ. ಅರ್ಥ ಮಾಡ್ಕೊಳ್ರಿ. ನೀವೆಲ್ಲ ಈಗ ಮಕ್ಕಳು ಶಾಲೆ ಕಲಿಯಕ್ ಹಿಂದ ಮುಂದೆ ಮಾಡ್ತೀರಿ. ನಿಮ್ ಮಕ್ಕಳು ಶಾಲೆ ಕಲ್ಸಕ ಶಿಕ್ಷಣ ಸಂಘಟನೆ ಹೋರಾಟ ಅಂತ ಸುಮ್ನೆ ಅಂದ್ರೇನು? ನಾವು ಮೊದಲು ಶಿಕ್ಷಣವಂತರನ್ನ ಕಡ್ಡಾಯವಾಗಿ ಮಾಡ್ಬೇಕು ನಮ್ಮ ಮಕ್ಕಳನ್ನ. ಯಾಕಂದ್ರ ಸಾರ್ವಜನಿಕವಾಗಿ ಶಿಕ್ಷಣ ಎಲ್ಲರಿಗೂ ಇರಲಿಲ್ಲ. ಶಿಕ್ಷಣದ ಅರ್ಹತೆ ಇದ್ದಿದ್ದು ಕೇವಲ ಮಾತ್ರ ಬ್ರಾಹ್ಮಣರಿಗೆ. ಹೆಂಗ್ ಮುಸಲ್ಮಾನರಿಗೆ ಮದರ್ಸಾ ಮಾದರಿಯ ಶಿಕ್ಷಣ, ಮುಸ್ಲಿಂ ಕಾಲಘಟ್ಟದಲ್ಲಿ ಮದರ್ಸಾದಲ್ಲಿ ಅವ್ರಿಗೆ ಶಿಕ್ಷಣ ಸಿಗ್ತಾ ಇತ್ತು. ಹಿಂದೂ ಬ್ರಾಹ್ಮಣರಿಗೆ ಗುರುಕುಲ ಮಾದರಿ ಶಿಕ್ಷಣ, ಗುರುಕುಲಗಳಲ್ಲಿ ಬ್ರಾಹ್ಮಣರಿಗೆ ಮಾತ್ರ ಶಿಕ್ಷಣ ಸಿಗ್ತಾ ಇತ್ತು. ಸಾರ್ವಜನಿಕ ಶಿಕ್ಷಣ ಇರಲೇ ಇಲ್ಲ. ಸಾರ್ವಜನಿಕವಾಗಿ ಶಿಕ್ಷಣ ಕಾನೂನಾತ್ಮಕವಾಗಿ, ಸಂವಿಧಾನಾತ್ಮಕ ತಂದವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಲ್ಲದೆ ಪ್ರತಿಯೊಂದು ಬೀದಿಗಳಲ್ಲಿ ನೀವು ಸಂವಿಧಾನವನ್ನ ಓದಬೇಕು. ಹುಟ್ಟು, ಮೂಲವಂಶ, ಜನನ, ಬಣ್ಣ, ಜಾತಿ ಆಧಾರದ ಮೇಲೆ ಎಲ್ಲಿ ತಾರತಮ್ಯ ಮಾಡತಕ್ಕದ್ದಲ್ಲ. ಪ್ರತಿಯೊಂದು ರಸ್ತೆಗಳು, ಸರ್ಕಾರಿ ಕಚೇರಿಗಳು, ಹೋಟೆಲ್ಗಳು, ಭವನಗಳು ಏನೆಲ್ಲ ನಿರ್ಮಾಣ ಆಗ್ತಾವ, ಅಲ್ಲಿ ಗುಡಿ ಗುಂಡಾರಗಳು, ಮಠಗಳು, ಎಲ್ಲದಕ್ಕೂ ಮುಕ್ತ ಪ್ರವೇಶ ಕೊಟ್ಟದ್ದು ನಮ್ಮ ದೇಶದ ಸಂವಿಧಾನ, ಅಂಬೇಡ್ಕರ್ ಸಾಹೇಬರು. ಉದ್ಯೋಗ, ಹುಟ್ಟು, ಮೂಲವಂಶ, ಜಾತಿ ಅಥವಾ ಬಣ್ಣ ಇದ್ಯಾವುದು ಆಧಾರದ ಮೇಲೆ ಯಾರೂ ಕೂಡ ಇದೇ ಉದ್ಯೋಗ ಮಾಡ್ಬೇಕಂತಲ್ಲ. ಇವತ್ತು ಯಾರು ನೀವು ಬಿಸ್ನೆಸ್ ಮ್ಯಾನ್ ಗಳಾಗಿದ್ದೀರಲ್ಲಪ್ಪ, ನಾನು ಬಿಸ್ನೆಸ್ ಮ್ಯಾನ್ ರೀ, ನಾನು ಅಷ್ಟೆಲ್ಲ ಆಸ್ತಿ ಗಳಿಸಿದ್ದೀನಿ ಅಂತಿರಲ್ಲ, ನಿಮ್ಗೆ ಆ ಅವಕಾಶ ಕೊಟ್ಟಿದ್ದು ಸಹ ಬಾಬಾ ಸಾಹೇಬ್ BR ಅಂಬೇಡ್ಕರ್ ಅವರು. ಇನ್ನು ಆಸ್ತಿ, ಹೊಲ ಖರೀದಿ ಮಾಡ್ತೀರಿ, ಮನೆಗಳನ್ನ ಖರೀದಿ ಮಾಡ್ತೀರಿ, ಪ್ಲಾಟ್ ಗಳನ್ನ ಖರೀದಿ ಮಾಡ್ತೀರಿ. ಇದೇ ಜಾಗದಲ್ಲಿ, ಇಂಥ ಜಾಗದಲ್ಲಿ ಅಂದ್ರೆ ಮೊದಲು ಕೇರಿಗಳಿದ್ವಲ್ಲ, ಇವೆಲ್ಲೇ ಇರ್ಬೇಕಾಗಿತ್ತು. ಅದನ್ನು ಹೊರತುಪಡಿಸಿ ಯಾವುದೇ ಊರಿನಲ್ಲಿ, ಯಾವುದೇ ರಾಜ್ಯದಲ್ಲಿ, ಯಾವುದೇ ಕ್ಷೇತ್ರದಲ್ಲಿ ನೀವು ಎಲ್ಲಿ ಬೇಕಾದ್ರೂ ಹೋಗಿ ನಿಮ್ಮ ಆಸ್ತಿಗಳನ್ನ ಖರೀದಿ ಇವತ್ತೇನಾದ್ರೂ ಮಾಡ್ತಾ ಇದ್ರಿ ಅಂದ್ರೆ ಅದಕ್ಕೂ ಸಹ ಕಾರಣ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್. ಆಯ್ತು, ನಿಮ್ಮ ಮಕ್ಕಳ ಶಿಕ್ಷಣ, ನಿಮ್ಮ ಶಿಕ್ಷಣ, ನಿಮ್ಮ ಒಳ್ಳೆ ಬಟ್ಟೆ, ನಿಮ್ಮ ಮೇಲೆ ಬಂಗಾರ, ನಿಮ್ಮ ಕಾರು, ನಿಮ್ಮ ಬೈಕು, ನಿಮ್ಮ ಹೇರ್ ಸ್ಟೈಲ್, ಪ್ರತಿಯೊಂದು ನಾವು ಹುಟ್ಟಿಸಿದಷ್ಟೇ ನಮ್ಮ ತಂದೆ ತಾಯಿ ಬಿಟ್ರೆ ಈ ಬದುಕು ಕಟ್ಕೊಳ್ಳಿಕ್ಕೆ ಸಂಪೂರ್ಣ ಕಾರಣೀಕರ್ತರು ಯಾರಂದ್ರ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್. ಅಂತ ಮಹಾ ಮಾನವತಾವಾದಿ, ಜಗತ್ತೇ ಆಚರಿಸುವಂತ ಮಹಾನ್ ಹಬ್ಬ ಯಾವ್ದಂದ್ರ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಹಬ್ಬ. ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅಷ್ಟು ಮಾನ್ಯತೆ ಸಿಗ್ತೈತೆ ಅಂತ ನಿಮ್ಗೆ ಹೇಳಿದ್ನಲ್ಲ. ಇಷ್ಟೆಲ್ಲಾ ಮಾಡಿದವರು, ಇದೆಲ್ಲರಿಗಿಂತ ಹೆಚ್ಚಾಗಿ ಒಬ್ಬ ಇತಿಹಾಸಕಾರರು ವರ್ಣನೆ ಮಾಡ್ತಾರ. ಜಗತ್ತಿನಲ್ಲಿ ಯಾವುದೇ ದೇಶ ತಗೊಂಡ್ರು ನೀವು, ಯಾವುದೇ ದೇಶ, ಜಗತ್ತಿನ ಯಾವುದೇ ರಾಷ್ಟ್ರ ತಗೊಂಡ್ರು, ಅಲ್ಲಿ ರಕ್ತವನ್ನ ಸುರಿಸಲಾರದೆ
ಒಂದು ಪ್ರಾಂತ್ಯ ಆಗ್ಲಿ ಅಥವಾ ಜನ ಸ್ವಾತಂತ್ರ್ಯ ಆಗೇ ಇಲ್ಲ. ಯುದ್ಧ ಮಾಡ್ತಾ ಇದ್ರು, ಹೆಣಗಳು ಉರುಳ್ತಾ ಇದ್ವು, ರಕ್ತ ಚಿಮ್ತಾ ಇತ್ತು. ಆ ನಂತರ ಅವರಿಗೆ ಆ ರಾಜ್ಯ ವಶ ಆಗ್ತಾ ಇತ್ತು, ಅಲ್ಲಿ ಅವರ ಹಕ್ಕು ಚಲಾಯಿಸ್ತಾ ಇತ್ತು. ಆದ್ರೆ ಜಗತ್ತಿನ ಇತಿಹಾಸದಲ್ಲಿ ಒಂದು ತೊಟ್ಟು ಸಹ ರಕ್ತವನ್ನು ಸುರಿಸಲಾರದ ಈ ದೇಶದಲ್ಲಿರುವಂತಹ ಕೋಟಿ ಕೋಟಿ ಜನರಿಗೆ ಸ್ವಾತಂತ್ರ್ಯ, ಸಮಾನತೆ, ಅಧಿಕಾರ ಎಲ್ಲವನ್ನ ಕೊಟ್ಟವರು ಜಗತ್ತಿನೊಳಗೆ ಏಕೈಕ ವ್ಯಕ್ತಿ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕೆ ಅವರಿಗೆ ವಿಶ್ವರತ್ನ ಮಾನವತಾವಾದಿ, ವಿಶ್ವರತ್ನ ಮಹಾಮಾನವತಾವಾದಿ. ಯಾಕೆ ಬಾಬಾ ಸಾಹೇಬ್ರ ಅಂತ ಕರೀತಾರೆ ಅಂದ್ರೆ ಇದ ಕಾರಣಕ್ಕಾಗಿ. ಎಲ್ಲಿಯೂ ಅವ್ರು ನೋಡಿ ಬಹಳ ಅಹಿಂಸಾವಾದಿಯಾಗಿದ್ರು ಬಾಬಾ ಸಾಹೇಬ್. ಹಿಂಸೆಯನ್ನು ಎಲ್ಲಿಯೂ ಮಾಡಲಿಲ್ಲ ಅವರು, ಪ್ರಚೋದನೆ ಎಲ್ಲಿಯೂ ಮಾಡಲಿಲ್ಲ ಅವರು. ಇವತ್ತು ನಾವು ಅವ್ರ ವಿಷಯವನ್ನ ಹೇಳಿದ್ರೆ ನಿಮ್ಗೆ ಪ್ರಚೋದನೆ ಅನಿಸ್ತದ, ನಿಮ್ಗೆ ಹಿಂಸೆ ಅನಿಸ್ತದ. ಆದ್ರೆ ಬಾಬಾ ಸಾಹೇಬ್ರು ಮಾಡಿದ್ದಲ್ಲ ಅಹಿಂಸಾ ಮಾರ್ಗವಾಗಿನೇ. ಅಹಿಂಸಾ ಮಾರ್ಗ ನೋಡ್ರಿ, ಬಾಬಾ ಸಾಹೇಬ್ರು ಎಲ್ಲೆಲ್ಲಿ ಹೆಜ್ಜೆ ಇಟ್ಟಾರ. ಇಲ್ಲಿ ಮೊನ್ನೆ ನಾನು ನಿಪ್ಪಾಣಿಗೆ ಹೋಗಿದ್ದೆ. ನಮ್ಮ ಕರ್ನಾಟಕದ ಕೊನೆಯ ಜಿಲ್ಲೆ ನಿಪ್ಪಾಣಿ. ಅಲ್ಲಿ ದತ್ತಾ ಕಟ್ಟಿ ಅಂತವ್ರು 1957ರಲ್ಲಿ ಪ್ರಥಮ MP ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪಾರ್ಟಿಯಿಂದ. ಆ ಕಾಲಘಟ್ಟದಲ್ಲಿ 9 ಜನ MP ಇದ್ರಂತ. ನಮ್ಮ ಜೊತೆ ಜನತಾದಳ ಅವೆಲ್ಲ ಅಲೈನ್ಸ್ ಆಗ್ಯಾವ ಟೈಮ್ನಾಗ. ಅಂದ್ರ ಬಾಬಾ ಸಾಹೇಬ್ರು ಕಾಲಿಟ್ಟ ಕಡೆ ಎಲ್ಲ ಯಾರು ಇನ್ನೊಬ್ರು ಒಬ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಅದೇ ಕಾಲಘಟ್ಟದಲ್ಲಿ 25,000 ರೂಪಾಯಿ ಕೊಡ್ತಾರ ವರಾಳೆ ಅನ್ನೋರಿಗೆ. ಇವತ್ತು ಅವರು ಸುಪ್ರೀಂ ಕೋರ್ಟ್ ನಲ್ಲಿ ಜಡ್ಜ್ ಅದಾರ ಅನ್ನುವಂತ, ವಕೀಲಿಕೆ ಮಾಡ್ತಾರ ಅನ್ನುವಂತ ಮಾಹಿತಿ ಇದೆ ಆ ಸುಪ್ರೀಂ ಕೋರ್ಟ್ ನಲ್ಲಿ. ಹಂಗ ಅಂಬೇಡ್ಕರ್ ಸಾಹೇಬರು ಕಾಲಿಟ್ಟ ಕಡೆ ಎಲ್ಲ ಜನ ಬದಲಾವಣೆ ಆಗ್ಯಾರ. ಅಂಬೇಡ್ಕರ್ ಸಾಹೇಬ್ರನ್ನ ಯಾರು ಅಳವಡಿಸ್ಕೊಂಡ್ರ ಅವರೆಲ್ಲ ಉದ್ಧಾರ ಆಗ್ಯಾರ. ಆದ್ರೆ ನಮ್ ಜನ ಯಾಕೆ ಅವ್ರನ್ನ ಮೂರ್ತಿಗಳಿಗೆ ಸೀಮಿತ ಮಾಡಿದೀವಿ, ಡಿಜೆಗಳಿಗೆ ಸೀಮಿತ ಮಾಡಿದೀವಿ, ನಮ್ಮ ಮಕ್ಕಳಿಗೆ ಅವರ ಇತಿಹಾಸ ನಾವ್ ಯಾಕೆ ಹೇಳ್ತಾ ಇಲ್ಲ? ಇದು ಒಂದು ದೊಡ್ಡ ಪ್ರಶ್ನೆಯಾಗಿ ನಮ್ಮನ್ನು ಕಾಡ್ತಾ ಐತಿ. ಅಂಬೇಡ್ಕರ್ ಸಾಹೇಬರು ಮಾಡಿರ್ತಕ್ಕಂಥ ಸಾಧನೆಗಳು, ಶೋಧನೆಗಳು, ಹೋರಾಟಗಳು, ಚಳವಳಿಗಳು ಎಲ್ಲವೂ ಅವ್ರು ತಮಗಾಗಿ ಯಾವತ್ತೂ ಮಾಡ್ಲಿಲ್ಲ. ಅವ್ರು ಬಯಸಿದ್ದು ಕಟ್ಟ ಕಡೆಯದಾಗಿ ಅವ್ರು ಹೇಳ್ತಾರ, ಈ ದೇಶವನ್ನ ಆಳುವಂತ, ಈ ದೇಶದ ಮೂಲ ನಿವಾಸಿಗಳು ಈ ದೇಶವನ್ನ ಆಳಬೇಕು, ಅದನ್ನ ನಾನು ಕಣ್ಣಾರ ನೋಡ್ಬೇಕಂತಾರ ಬಾಬಾ ಸಾಹೇಬ್. ನಾನು ಈ ದೇಶ ಆಳ್ಬೇಕಂತ ಯಾವತ್ತೂ ಅನ್ಲಿಲ್ಲ, ಅನ್ಕೊಳ್ಳೇ ಇಲ್ಲ ಬಾಬಾ ಸಾಹೇಬ್ರು. ತಮ್ಮ ಸ್ವಾರ್ಥಕ್ಕಾಗಿ ಯಾವ ಕೆಲಸವನ್ನ ಇವತ್ತಿಗೂ ಅಂಬೇಡ್ಕರ್ ಸಾಹೇಬರು ಮಾಡಿಲ್ಲ. ಈಗ 133ನೆಯ ಬಹಳ ದೊಡ್ಡ ಹಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ನಾವು ಬಂದು ನಿಂತೀವಿ. ಈ ಸಂದರ್ಭದಾಗ ಇಷ್ಟು ನಾ ಇತಿಹಾಸ ಅವ್ರದ್ದು ಹೇಳ್ಕೊತ ಹೋದ್ರೆ ಈ ಇಡೀ ಜೀವನ ನನಗೆ ಎಷ್ಟು ಐಶ್ವರ್ಯ ಗೊತ್ತಿಲ್ಲ. ಈಗ 40-42 ವರ್ಷ ನನಗ. ನನ್ನ ಉಳಿದ ಜೀವನ ಪೂರ್ತಿ ಬಾಬಾ ಸಾಹೇಬ್ರ ಬಗ್ಗೆ ಹೇಳಿದ್ರು ಅವರ ಇತಿಹಾಸ ಮುಗಿಯಾಕ ಸಾಧ್ಯ ಇಲ್ಲ. ಯಾಕಂದ್ರೆ ಅಂಬೇಡ್ಕರ್ ಸಾಹೇಬ್ರು ಬರೆದಿರುವಂತ ಪುಸ್ತಕಗಳನ್ನ ಎತ್ತಿಟ್ಟಿಟ್ಟು ಒಬ್ಬ ಅಸ್ತಮ ಬಂದ್ ಸಾಯ್ತಾನ. ಸರ್ಕಾರ, ಮಹಾರಾಷ್ಟ್ರ ಸರ್ಕಾರ ನೇಮಿಸಿರ್ತೈತಿ ಅವ್ರನ್ನ. ಅಂಬೇಡ್ಕರ್ ಸಾಹೇಬ್ರಲ್ಲಿ ಪುಸ್ತಕ ಬರೆದಾರಪ್ಪ, ಹಾಳಿಗಳದಾವ, ಅವುಗಳನ್ನ ಕ್ಲೀನ್ ಮಾಡೋದು ಇಡುದು, ಜೀವನ ಪೂರ್ತಿ ಅದೇ ಕೆಲಸವನ್ನ ಅದನ್ನ ಮಾಡಿ ಅಸ್ತಮ ಬಂದ್ ಸಾಯ್ತಾನ. ಅಷ್ಟು ದೊಡ್ಡ ಭಂಡಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕೈಯಿಂದ ಬರೆದಾರ. ಅವ್ರ ಇತಿಹಾಸ ಎಷ್ಟು ದೊಡ್ಡದಿರ್ಬೇಕು. ಜಗತ್ತಿನ ಹಿಸ್ಟ್ರಿಯಲ್ಲಿ ಅವತ್ತಿನ ಕಾಲಘಟ್ಟ 50,000 ಪುಸ್ತಕಗಳನ್ನ ತಮ್ಮ ಮನೆಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಕೀರ್ತಿ ಅವತ್ತು ಯಾವುದೋ ಒಂದು ಯೂನಿವರ್ಸಿಟಿ ಒಳಗೆ ಸಹಿತ ಅಷ್ಟು ಪುಸ್ತಕಗಳು ಇರಲಿಲ್ಲ. ಆ ಟೈಮಲ್ಲಿ 50,000 ಪುಸ್ತಕಗಳು ಇಟ್ಕೊಂಡಿರುವಂತ ಅಷ್ಟೊಂದು ಪುಸ್ತಕ ಬಾಬಾ ಸಾಹೇಬ್ರು ಓದ್ತಾ ಇದ್ರು. ಓದ್ ಇತಿಹಾಸ ತಿಳ್ಕೊಂಡು ನಮಗ ಹಿಂಗ್ ಮಾಡ್ರಿ ಅಂತ ಬಾಬಾ ಸಾಹೇಬ್ರು ಹೇಳಿದ್ರು. ಈಗ ಅವ್ರು ಮಾಡಿರುವಂತ ಕೆಲಸಗಳನ್ನ ನಾವು ಮಾಡಲ್ಲ ಅನ್ನೋದಕ್ಕೆ ನಮ್ಗೆ ಯಾವುದೇ ನೈತಿಕತೆ ಇಲ್ಲ. ಈ ಬದುಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಭಿಕ್ಷೆ ಐತಿ. ಅದಕ್ಕೆ ದಯವಿಟ್ಟು ಸ್ನೇಹಿತರ, ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ತಮಗ, ದಯವಿಟ್ಟು ನಾವೆಲ್ಲ ಪಕ್ಕಾ ಅಂಬೇಡ್ಕರ್ ವಾದಿಗಳಾಗ್ಬೇಕು. ಈಗ ರಾಜಕಾರಣ ನೋಡ್ತಾ ಇದೀವಿ, ನಾವು ಸಂವಿಧಾನವನ್ನ ಬದಲು ಮಾಡಾಕ ಬಂದಿವಂತಾರ, ನಮ್ ಕಡೆ ಸಂವಿಧಾನ ರೆಡಿ ಐತಿ ಅಂತಾರ. ಇಲ್ಲ ಅಂತ ಅನ್ಕೋಬೇಡ್ರಿ. ನಾನು ಆ ತರ ಹೇಳಿದಾಗ ಸಂವಿಧಾನ ಚೇಂಜ್ ಆಗ್ತೈತ್ರಿ, ಮಾಡ್ತಾರ ಅವ್ರ ಅಂತ ಹೇಳಿದಾಗ ಇವೆಲ್ಲ ಹೆಂಗ್ರಿ ಮಾಡ್ತಾರ, ನಾವ್ ತಲವಾರ್ ಐತಿ, ನಮ್ ಕಡೆ ಬಂದೂಕ್ ಐತಿ, ನಮ್ ಕಡೆ ಶಕ್ತಿ ಐತಿ, ನಾವ್ ಹಂಗ ಏನು ಮಾಡಕ್ಕಾಗಲ್ಲ. ಎಂತಿಂತ ಇವತ್ತು ಕೇಜ್ರಿವಾಲ್ ಅಂತವ್ರನ್ನ ಇವತ್ತು ಜೈಲಿಗೆ ಹಾಕಿದ್ರು, ಯಾವುದೇ ಪುರಾವೆ ಸಾಕ್ಷಿಗಳಿಲ್ಲಾರ್ದ. ಯಾರು ಅವರ ಅಗ್ನಿಸ್ಟ್ ಹೊಂಟಿದಾರ ಅವ್ರನ್ನ ಟಾರ್ಗೆಟ್ ಮಾಡಿ ಜೈಲಿಗೆ ಹಾಕ್ತಾ ಇದಾರ. ಈಗ ನಾನು ಲೈವ್ ಮಾಡ್ತಾ ಇದೀನಿ. ಈಗ ಇದೇನು ನಾನು ಈಗ ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಇದ್ಯಾವುದು ವಾಟ್ಸ್ಆಪ್ ಅಲ್ಲಿ ಎಲ್ಲ ನಾವು ವಿಡಿಯೋಗಳು ಮಾಡಿ ಹಾಕ್ತಾ ಇದೀವಿ. ಇವು ಬಹಳ ದಿವಸ ಇಲ್ಲ, ಇವು ಕೆಲವೇ ದಿನಗಳಲ್ಲಿ ಇವು ಕೂಡ ಬಂದಾಗುವಂತ ಚಾನ್ಸಸ್ ಅದಾವ. ಯಾಕಂದ್ರೆ ಸರ್ಕಾರ ಯಾವ ಮಟ್ಟಕ್ಕಂದ್ರೆ ಸಾಮಾಜಿಕ ಜಾಲತಾಣಗಳು ಎಲ್ಲಾ ವಿಚಾರಗಳು ಹಂಚಿಕೆ ಆಗುವಂತ ಸಂದರ್ಭದಲ್ಲಿ ಇದನ್ನ ಬ್ರಾಡ್ಕಾಸ್ಟಿಂಗ್ ಲಿಸ್ಟಿಗೆ ಸೇರ್ಸವ್ರದಾರ. ಸ್ಯಾಟಲೈಟ್ ಯಾವ ರೀತಿ ನೀವು ಅನುಮತಿ ಪಡಿತೀರಲ್ಲ, ಸ್ಯಾಟಲೈಟ್ ಟಿವಿಗಳಿಗೆ ಬೇಕಾದ್ರೆ ಅನುಮತಿ ಪಡಿಬೇಕು ಸರ್ಕಾರದಿಂದ. ಆ ರೀತಿ ನಾವು ಯೂಟ್ಯೂಬ್ ಒಳಗೆ ಒಂದು ವಿಡಿಯೋ ಹಾಕ್ಬೇಕಾಗಿದ್ರು, ಫೇಸ್ಬುಕ್ ಮೇಲೆ ಒಂದು ವಿಡಿಯೋ ಹಾಕ್ಬೇಕಾಗಿದ್ರು ಬರುವಂತ ದಿನಗಳಲ್ಲಿ ಸರ್ಕಾರದ ಪರವಾನಗಿ ಪಡೆದುಕೊಳ್ಬೇಕು, ದುಡ್ಡು ಕಟ್ಟಬೇಕು. ಅವ್ರದ್ದು ಒಂದು ಕಾನೂನಿನ ಚೌಕಟ್ಟು, ನಿಯಮಾವಳಿ ಚೌಕಟ್ಟು ಮಾಡಿರ್ತಾರ. ಆ ಚೌಕಟ್ಟಿನೊಳಗೆ ಇದ್ರೆ ಮಾತ್ರ ನಾವು ವಿಡಿಯೋಗಳನ್ನ
ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ, ಅಂದ್ರೆ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಸಂಪೂರ್ಣವಾಗಿ ಈ ದೇಶವನ್ನ ತಮ್ಮ ಹತೋಟಿಗೆ ತೆಗೆದುಕೊಂಡಿದ್ದಾರ. ಪ್ರಜಾಪ್ರಭುತ್ವ ಮುಗಿದು ಹೋಗುತ್ತಾ. ಈ 2024 ಚುನಾವಣೆಗೆ ನಾವು ವೋಟ್ ಹಾಕ್ಬೋದು. ಬಹುಶಃ ಬರುವಂತ ಮುಂದಿನ ಚುನಾವಣೆಗೆ ನಾವು ವೋಟ್ ಹಾಕ್ತಿವಿಲ್ಲೋ ನಮಗ್ ಗೊತ್ತಿಲ್ಲ. 2029ಕ್ಕ ವೋಟ್ ಹಾಕ್ತಿವಿಲ್ಲೋ ನಮಗ್ ಗೊತ್ತಿಲ್ಲ. ಅವಾಗ ಈ ಪ್ರಜಾಪ್ರಭುತ್ವ ಉಳಿದಿರುತ್ತೈತೆ ಅನ್ನುವಂತ ಯಾವುದೇ ರೀತಿಯಾದಂತ ದಾಖಲೆಗಳಿಲ್ಲ. ಆ ಭರವಸೆನೇ ಇಲ್ಲ ನಮಗ. ಪ್ರಜಾಪ್ರಭುತ್ವ ಉಳಿದಿದೆ ಅನ್ನುವಂತ ಭರವಸೆ ಇಲ್ಲ. ಈಗ ಎಚ್ಚೆತ್ಕೊಳ್ಬೇಕು. ಈಗೇನು 2024 ಚುನಾವಣೆ ಐತಲ್ಲ, ಸಂವಿಧಾನವನ್ನ ರಕ್ಷಣೆ ಮಾಡುವವರಿಗೆ ನಮ್ಮ ಮತ ಹೋಗ್ಬೇಕು. ಅಷ್ಟು ಅನಿವಾರ್ಯ ಐತಿ. ಇದೇನಪ್ಪ ಅಂಬೇಡ್ಕರ್ ಸಾಹೇಬ್ರ ಇತಿಹಾಸ ಹೇಳ್ಕೋದು ಇದನ್ನ ಹೇಳಕತ್ತಾನೆ ಅಂತೇಳಿ ನೀವು ಅಚ್ಚರಿ ವ್ಯಕ್ತಪಡಿಸಬಹುದು ಅಥವಾ ಬೇರೆ ಏನಾರ ಮಾತಾಡಬಹುದು. ಅನಿವಾರ್ಯ. ಅಂಬೇಡ್ಕರ್ ಸಾಹೇಬ್ರು ಉಳಿಬೇಕು, ಅವ್ರ ಸಂವಿಧಾನ ಉಳಿಬೇಕಂದ್ರ ನಮ್ಮ ಮತಗಳೂ ಸಹ ಯಾವ ಜಾತಿವಾದಿಗಳದಾರ ಮನೋವಾದಿಗಳದಾರ ಅವ್ರಿಗೆ ಹೋಗ್ಲೇಬಾರ್ದು. ಯಾಕಂದ್ರೆ ಆಲ್ರೆಡಿ ಈ ದೇಶವನ್ನ ನಾವು ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ, ಹಿಂದೂ ರಾಷ್ಟ್ರ ಮಾಡ್ತೀವಿ. ಹಿಂದೂ ರಾಷ್ಟ್ರ ಮಾಡಿದ್ರೆ ಏನ್ ಅವ್ರ ಪರಿಕಲ್ಪನೆ, ದಲಿತರ ಯೋಗ್ಯತೆ ಏನ ಆ ಹಿಂದೂ ರಾಷ್ಟ್ರದೊಳಗಡೆ, ನಮ್ಗೆ ಯಾವ ಸ್ಥಾನಮಾನ ಇರ್ತದೆ, ಇದನ್ನೆಲ್ಲ ನಾವು ಚಿಂತನೆ ಮಾಡ್ಬೇಕಲ್ಲ. ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ನಾವಿದೀವಿ, ಆದ್ರೆ ಅತಿ ಹೆಚ್ಚು ಮುಗ್ಧರು ನಾವದೀವಿ. ಇತಿಹಾಸ ತಿಳಿದಿರುವ ಮಾಡ್ರು ನಾವೇ ಇದೀವಿ. ಇತಿಹಾಸ ಗೊತ್ತಿಲ್ಲ ನಮಗ, ಒಕ್ಕಟ್ಟು ನಮಗ್ ಗೊತ್ತಿಲ್ಲ. ಯಾಕಂದ್ರೆ ನಮ್ಮನ್ನ ಡಿವೈಡ್ ಅಂಡ್ ರೂಲ್ ಪಾಲಿಸಿ ತಂದು ನಮ್ಮನ್ನ ಇವತ್ತಿಗೂ ಹೊಡೆದಾಡ್ತಾರ. ಬೇರೆ ಬೇರೆ ಜಾತಿಗಳಾಗಿ ನಮ್ಮನ್ನ ಹೊಡೆದಾರ. ನಮ್ಮನ್ನ ಕಂಡ್ರೆ ಅವ್ರಿಗಾಗಲ್ಲ, ಅವ್ರನ್ನ ಕಂಡ್ರೆ ನಮಗ್ ಆ ರೀತಿ ವಾತಾವರಣ ಸೃಷ್ಟಿ ಮಾಡಾರ. ಅಂಬೇಡ್ಕರ್ ಸಾಹೇಬ್ರು ಯಾವತ್ತೂ ಅದನ್ನು ಬಯಸಲಿಲ್ಲ. ಅಂಬೇಡ್ಕರ್ ಸಾಹೇಬ್ರು ಬಯಸಿದ್ದು ಅಖಂಡ ಭಾರತ. ಇವನ್ ಪಾಕಿಸ್ತಾನ ಸಹ ಡಿವೈಡ್ ಆಗೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಷ್ಟ ಇರಲಿಲ್ಲ. ಬಾಂಗ್ಲಾ ಡಿವೈಡ್ ಆಗೋದು ಬಾಬಾ ಸಾಹೇಬ್ ಇಷ್ಟ ಇರಲಿಲ್ಲ. ಅಂಬೇಡ್ಕರ್ ಸಾಹೇಬ್ರಿಗೂ ಸಹ ಹೇಳ್ತಾರ, ನೀವು ಮಹಾರಾಷ್ಟ್ರ ಸಪರೇಟ್ ತಗೊಳ್ರಿ, ನೀವು ಅಗದಿ ಸಾಯೋವರೆಗೂ ನೀವು ರಾಜರಾಗಿರ್ಬೋದು ಅಂತಾರೆ. ಅದನ್ನು ಬಾಬಾ ಸಾಹೇಬ್ರು ಒಪ್ಪೋದಿಲ್ಲ. ಈ ರೀತಿ ಅನೇಕ ವಿಷಯಗಳದಾವ. ಅದಕ್ಕೆ ಇತಿಹಾಸ ಬಾಬಾ ಸಾಹೇಬ್ರು ಓದ್ರಿ ಅಂತ ಹೇಳಿದ್ ನಮಗ. ನೀವು ಇತಿಹಾಸ ಓದ್ರಿ ಅಂತೇಳಿ. ಅದೇನೇ ಇರಲಿ ಸ್ನೇಹಿತರ, ನಾವು ಇವತ್ತು 2024 ಕಾಲಘಟ್ಟಕ್ಕೆ ಬಂದಿರ್ತೀವಿ. ಬಹಳ ದೊಡ್ಡ ತಪ್ಪು ಮಾಡಾಕತ್ತೀವಿ. ಇವತ್ತಿಗೆ ದೇಶ ಸ್ವತಂತ್ರ ಆದ್ರೂ ನಾವು ಅಂಬೇಡ್ಕರ್ ಸಾಹೇಬ್ರನ್ನ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡಿಲ್ಲ. ಕೆಲವೊಂದು ಹಳ್ಳಿ ಕಡೆ ನಾವು ಆದ್ರ ಇವತ್ತು ದುರ್ಗೋನ್ ಮುಂದೆ ಕೊನ ಕಡಿದು ಅನಿಷ್ಟ ಪದ್ಧತಿಗಳನ್ನ ತರೋದು, ಆ ಮೂಢನಂಬಿಕೆಗಳ ವಿರುದ್ಧನೂ ಬಾಬಾ ಸಾಹೇಬ್ ಕಾಯ್ದೆ ತಂದಿದ್ದಾರೆ. ನಮ್ ಜನ ಯಾಕಂದ್ರೆ ಮೂಢನಂಬಿಕೆಗಳು ಎಲ್ಲ ಸಾಯ್ತಾರೆ. ಇವ್ರಿಗೆ ಅದೇ ಬದುಕಾಗೈತಿ. ಅದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಶಿಕ್ಷಣ ಅಂತ ಬಾಬಾ ಸಾಹೇಬ್ರು ಹೇಳಿದ್ರು. ನೀವು ಬದಲಾವಣೆ ಆಗ್ಬೇಕಾದ್ರೆ ನೀವು ಶಿಕ್ಷಣ ಕಲಿಬೇಕು. ಯಾಕಂದ್ರೆ ಶಿಕ್ಷಣದಿಂದ ನಿಮ್ಗೆ ಗೊತ್ತಾಕತಿ ಏನು ಅನ್ನೋದು. ಪುಸ್ತಕಗಳನ್ನ ಓದಿದ್ರೆ ಅಂದ್ರ, ಇತಿಹಾಸ ಓದಿದ್ರೆ ಅಂದ್ರೆ ನಿಮ್ಗೆ ಗೊತ್ತಾಕತಿ ನಾವ್ ಯಾರು, ನಮ್ಮ ಇತಿಹಾಸ ಏನು, ನಮ್ಮನ್ನ ಹೆಂಗ್ ಇವ್ರು ಮಳ ಮಾಡ್ಯಾರ ಅಂತೇಳಿ. ಆ ಕಾರಣಕ್ಕಾಗಿ ಮೂಢನಂಬಿಕೆ ವಿರುದ್ಧವೂ ಕಾಯ್ದೆ ತಂದ್ರ ಬಾಬಾ ಸಾಹೇಬ್ರು. ಮೂಢನಂಬಿಕೆ ಯಾವತ್ತೂ ಕೂಡ ನೀವು ನಂಬಬಾರ್ದು ಅಂತ ಹೇಳಿ. ಸೊ ಹಂಗಾಗಿ ಕೊನೆಗೆ 1956ಕ್ಕ ಬಾಬಾ ಸಾಹೇಬ್ರು ಬೌದ್ಧ ಧರ್ಮಕ್ಕೂ ಹೋಗ್ತಾರ. 1956ರಲ್ಲಿ ಡಿಸೆಂಬರ್ 6ಕ್ಕೆ ಬಾಬಾ ಸಾಹೇಬ್ರು ಅವರ ಏನು ಧ್ವನಿ ಕೂಡ ಸ್ತಬ್ಧ ಆಗ್ತೈತಿ. ಅವತ್ತು ಇಡೀ ರಾಜ್ಯಸಭೆ, ಲೋಕಸಭೆ, ಪ್ರೈಮ್ ಮಿನಿಸ್ಟರ್ ಕಚೇರಿ, ಪ್ರಧಾನಮಂತ್ರಿಗಳ ಕಚೇರಿ, ಎಲ್ಲರ ರಾಷ್ಟ್ರಪತಿಗಳ ಕಚೇರಿ ಎಲ್ಲವೂ ಮೌನ ಅಕ್ಕವ. 56ಕ್ಕ ಅವತ್ತು ನಮ್ಮ ಜನಾನು ಮೌನ ಆಕೈತಿ. ದುಃಖ ಉಮ್ಮಳಿಸಿ ಬರ್ತೈತಿ. ಬಾಬಾ ಸಾಹೇಬ್ರು ನಮ್ಮನ್ನು ಬಿಟ್ಟು ಹೋಗ್ತಾರ ದೈಹಿಕವಾಗಿ, ಆದ್ರ ಮಾನಸಿಕವಾಗಿ ಪುಸ್ತಕಗಳಲ್ಲಿ ಬಾಬಾ ಸಾಹೇಬ್ರು ದಾಖಲೆ ಮಾಡಿರುವಂತ ಇತಿಹಾಸ ನಮ್ಮ ಅದಾವ. ನಾವು ಅಂಬೇಡ್ಕರ್ನ ಅರ್ಥ ಮಾಡ್ಕೋಬೇಕು, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಅಂಬೇಡ್ಕರ್ ಜಾತಿಯವರು ಅಂಬೇಡ್ಕರ್ ಹೆಸರು ಹೇಳಿ ಯಾವ್ದೋ ಒಂದು ಕೇಸ್ ಅದು ಬೇಡ. ಅಟ್ರಾಸಿಟಿ ಯಾಕೆ ಕೊಟ್ರು ಬಾಬಾ ಸಾಹೇಬ್ರು, ಯಾವ ಸಂದರ್ಭದಾಗ ಅದನ್ನ ನಾವು ಯೂಸ್ ಮಾಡ್ಬೇಕು. ಎಲ್ಲಾ ರೀತಿಯ ಜನ ಅದರಲ್ಲಿ ಬಂದು ಹೊಕ್ಕು ತಮ್ಗೆ ಯಾವ ರೀತಿ ಬೇಕು ಆ ರೀತಿ ಅಟ್ರಾಸಿಟಿಯನ್ನ ಯೂಸ್ ಮಾಡ್ಕೊಂಡು ಇವತ್ತು ಅದಕ್ಕೂ ಕೂಡ ಬೆಲೆ ಇಲ್ದಂಗ್ ಮಾಡಿಟ್ರು. ನಿಜವಾಗ್ಲೂ ಎಲ್ಲರೂ ನಮ್ಮ ಮೇಲೆ ದೌರ್ಜನ್ಯ ಆದ್ರೂ ಸಹ ಇವ್ರು ಸುಮ್ಮನೆ ನಾಟಕ ಮಾಡ್ತಾರ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿಬಿಟ್ರ. ಮತ್ತು ಪ್ರತಿ ಅಟ್ರಾಸಿಟಿಗೂ ಒಂದು ಕೌಂಟರ್ ಕೇಸನ್ನ ಇವತ್ತು ಇಲಾಖೆಗಳು ಕೊಡ್ತಾ ಇದಾವ. ಕಾರಣ ಏನಂದ್ರ ನಮ್ಮ ದೌರ್ಬಲ್ಯತೆ. ಆ ಕಾಯ್ದೆಗಳನ್ನ ಸಹ ನಾವು ಸರಿಯಾಗಿ ಬಳಸ್ಕೊಂಡಿಲ್ಲ. ಇವತ್ತಿಗೂ ಕೆಲವೊಂದು ನಾಲಾಯಕರು ಆ ಕಾಯ್ದೆಗಳನ್ನ ಬಳಸುವ ಮೂಲಕ ಹಣ ಗಳಿಸುವಂತ ಹುನ್ನಾರ ಕೈ ಹಾಕ್ಯಾರ. ಇದು ತಪ್ಪು. ಆ ಕಾಯ್ದೆ ಇರುವಂತದ್ದು ನಮ್ಮನ್ನ ರಕ್ಷಣೆ ಮಾಡಕ, ನಮ್ಗೆ ಅನ್ಯಾಯ ಆದಾಗ ಅದನ್ನ ತಡಿಲಾಕೈತಿ. ಅದನ್ನ ತಗೊಂಡೋಗಿ ದುಡ್ಡಿಗಾಗಿ ಅದನ್ನ ಏನಪ್ಪಾ ಅಂದ್ರೆ ಯೂಸ್ ಮಾಡ್ಕೊಳ್ಳೋದು ಬಹಳ ದೊಡ್ಡ ಅಪರಾಧ ಐತಿ. ಬಾಬಾ ಸಾಹೇಬರು ಅವ್ರ ಜೀವಿತಾವಧಿ ರಕ್ತವನ್ನ ಬಸಿದು ಇವತ್ತು ಒಂದು ಸಂವಿಧಾನ ಬಾಬಾ ಸಾಹೇಬರು ಬರಿಬೇಕಂದ್ರ 2 ವರ್ಷ 11 ತಿಂಗಳು 18 ದಿನ ತಗೊಂಡ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತೈತಿ. ಆದ್ರ ಅದೇ ಸಂವಿಧಾನ ಬರಿಬೇಕಂದ್ರೆ ಬಾಬಾ ಸಾಹೇಬ್ರ 20 ವರ್ಷದ ಆಯುಷ್ಯ ಏನಪ್ಪಾ ಅಂದ್ರ ಕಳೆದು ಹೋಗ್ಬಿಡತ್ತಿ ಸ್ನೇಹಿತರೆ. 20 ವರ್ಷ ಬಾಬಾ ಸಾಹೇಬ್ ಆಯುಷ್ ಕಡಿಮೆ ಆಗ್ತತಿ. ಯಾಕಂದ್ರೆ 18 ಗಂಟೆ ಬಾಬಾ ಸಾಹೇಬ್ರ ಅವಾಗ ಕೆಲಸ ಮಾಡ್ತಾರ. 6 ಗಂಟೆ ಅವ್ರಿಗೆ ರೆಸ್ಟ್ ಇರ್ತೈತಿ. 6 ಗಂಟೆ ಒಳಗೂ ಸಹ ಬೇರೆ ಬೇರೆ ಕೆಲಸ ಮಕ್ಕಳಂಗಿಲ್ಲ ಬಾಬಾ ಸಾಹೇಬ್ರು. ಹಿಂಗಾಗಿ ಎಲ್ಲಾ ರೀತಿ ರೋಗಗಳ ಬಾಬಾ ಸಾಹೇಬ್ಗೆ ಅಟ್ಯಾಕ್ ಆಗ್ತಾವ. ಹಿಂಗಾಗಿ 20 ವರ್ಷ ಆಯುಷ್ ಬಾಬಾ ಸಾಹೇಬ್ರದ್ದು ಏನಪ್ಪಾ ಅಂದ್ರೆ ಆ ಸಂವಿಧಾನ ಕೊಡುವ ಮೂಲಕ 20 ವರ್ಷ ಆಯುಷ್ ಬಾಬಾ ಸಾಹೇಬ್ರು ಹೋಗ್ಬಿಡ್ತೈತಿ. ಆದ್ರೆ ನೋವು ನಮಗಿಲ್ಲ. ಆ ಸಂವಿಧಾನ ಇವತ್ತಿಗೂ ನಮ್ ಜನ ನೋಡಿಲ್ಲ, ಸಂವಿಧಾನ ಓದಿಲ್ಲ. ಏನೈತಿ ಸಂವಿಧಾನದಾಗ ನಮ್ಮ ಮಂದಿಗೆ ಗೊತ್ತಿಲ್ಲ. ಬರೇ ದೇವರು, ದೀನ್ರು, ಗುಡಿ, ಗುಂಡಾರ, ಕಾಲು ಎಳೆದು, ಇನ್ನೊಬ್ಬರನ್ನ ಹೇಳಸೋದು, ಇನ್ನೊಬ್ಬರ ಜೊತೆ ಏನೇನೋ ನಮಗ ಗೊತ್ತಿಲ್ಲ ಏನೇನೋ ಮಾಡ್ತಾ ಇದೀವಿ. ಅದು ಆತರ ಆಗಬಾರ್ದು. ಎಲ್ಲ ಬದಲಾಗ್ಬೇಕು.
ನಾವೆಲ್ಲ ಬದಲಾಗಬೇಕು, ನಾವೆಲ್ಲ ಪ್ರಬುದ್ಧರಾಗಬೇಕು, ನಾವೆಲ್ಲರೂ ವಿದ್ಯಾವಂತರಾಗಬೇಕು, ಜೊತೆಗೆ ಪ್ರಜ್ಞಾವಂತರಾಗಬೇಕು. ನಾವು ಬೆಳಿಬೇಕು, ನಮ್ಮವರನ್ನ ಬೆಳೆಸ್ಬೇಕು, ನಮ್ಮ ಎಲ್ಲಾ ಯುವಕರನ್ನ ಮುಂದೆ ತರಬೇಕು. ನೋಡ್ರಿ, ಈಗ ಅನೇಕ ರಿಸಲ್ಟ್ ಬಂದು PUC ಒಳಗಡೆ ಎಷ್ಟು ಖುಷಿ ನಮಗ. ನನ್ನ ಮಗ 98 ಮಾಡ್ಯಾನ್ರಿ, ನನ್ನ ಮಗ 99 ಮಾಡ್ಯಾನ್ರಿ, ನನ್ನ ಮಗ 95 ಮಾಡ್ಯಾನ್ರಿ, ನನ್ನ ಮಗ 90 ಮಾಡ್ಯಾನ್ರಿ. ಯಾರ್ಯಾರ ಮಕ್ಕಳು ಸೆಕೆಂಡ್ ಕ್ಲಾಸ್ ಬಂದಾರ, ಥರ್ಡ್ ಕ್ಲಾಸ್ ಬಂದಾರ, ಚಿಂತೆ ಮಾಡ್ಬೇಡ್ರಿ. ಒಂದ್ ಟೈಮ್ಲೆ ನಿಮಗ ಶಿಕ್ಷಣ ಪಡಿಲಕ ಯೋಗ್ಯತೆ ಇರ್ಲಿಲ್ಲ, ಶಿಕ್ಷಣದ ಮುಂದೆ ಹಾಯುವಂತ ಯೋಗ್ಯತೆ ನಿಮಗಿರಲಿಲ್ಲ. ಈಗ ನಿಮ್ ಮಕ್ಕಳೆಲ್ಲ 98, 99, 100% ಡಿಸ್ಟಿಂಕ್ಷನ್ ಒಳಗೆ ಪಾಸ್ ಆಗತ್ತಾರಿ, ಕ್ಲಾಸ್ 1 ಪಾಸ್ ಆಗತ್ತಾರಿ, ಫಸ್ಟ್ ಕ್ಲಾಸ್ ಪಾಸ್ ಆಗತ್ತಾರಿ ಅಂತ ಹೇಳಿದ್ರ ಅದೇನು ಖುಷಿ ಪಡ್ತಾ ಇದ್ರಲ್ಲ, ಅದಕ್ಕೆ ಕಾರಣ ಈ ದೇಶದ ಸಂವಿಧಾನ. ಅದಕ್ಕೆ ಕಾರಣ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಟ್ಟಿರುವಂತ ಶ್ರಮ, ಅವ್ರ ಹೋರಾಟದ ಪ್ರತಿಫಲ ಅದ. ಇವತ್ತು ನಾವು ನೌಕರಿ ಸಿಕ್ತ್ರಿ, ನನಗ ಸ್ವೀಟ್ ತಗೊಳ್ರಿ, ನಂದ ಪ್ರಮೋಷನ್ ಆತ್ರಿ, ಸ್ವೀಟ್ ತಗೊಳ್ರಿ. ಇವೆಲ್ಲದಕ್ಕೂ ಕಾರಣ ಯಾರ್ರಿ? ಈ ದೇಶ ಸಂವಿಧಾನ ರೀ. ನಾಳೆ ಸಂವಿಧಾನ ಇಲ್ಲ ಅಂದ್ರೆ ನಿಮ್ಮ ಮೈ ಮ್ಯಾಗ ಬಟ್ಟೆ ಇರ್ತಾವನ್ರಿ, ನೌಕರಿ ಅನ್ನುವಂಥದ್ದು ID ಕಾರ್ಡ್ ನಿಮ್ಮಲ್ಲಿ ಇರ್ತೈತೇನ್ರಿ? ನಿಮ್ ಮಗನ ಸ್ಯಾಲರಿ ಸರ್ಟಿಫಿಕೇಟ್ ನಿಮ್ ಕೈಯಾಗ ಇರ್ತೈತೇನ್ರಿ? ಇಲ್ರಿ. ಎಲ್ಲಾರು ಕೂಡಿ ಹೋಗಿ ಮತ ಗೌಡರ ಮನಿ ಒಳಗಡೆ ಜೀತ ಇರ್ಬೇಕಾಕತ್ತ. ಮೇಲ್ವರ್ಗದವರ ಚಾಟಿ ಏಟಿಗೆ ತಲೆ ಬಾಗಿಸಿ ನಮಸ್ಕಾರಿ ಅಪ್ಪ ಗೌಡ್ರ, ನಮಸ್ಕಾರಿ ಅಪ್ಪ ದೊಡ್ಡವ್ರ ಅಂತ ಹೇಳಿ ಅವ್ರ ತಲೆ ಕೆಳಗಡೆ ನಾವು ಕುತ್ಕೊಂಡು ಭಿಕ್ಷೆ ಬೇಡುವಂತ ಗುಲಾಮಗಿರಿ ಪದ್ಧತಿ ಮತ್ತೆ ಪ್ರತಿನಿಧಿಸ್ಬೇಕು. ತಪ್ಪು ತಿಳ್ಕೊಬೇಡ್ರಿ. ಯಾಕಂದ್ರೆ ಇದ್ದದ ವಾಸ್ತವ ಸ್ಥಿತಿಯನ್ನ ನಾವು ಮಾತಾಡಬೇಕು. ಸ್ನೇಹಿತರು ಎಲ್ಲಾ ಜಾತಿಯವ್ರದಾರ, ನಮಗ ಗೆಳೆಯರು ಎಲ್ಲಾ ಜಾತಿಯವ್ರದಾರ. ಆದ್ರೆ ಜಾತೀಯತೆ ಇದೆ ಅನ್ನೋದು ಅಷ್ಟ ಕಠೋರವಾಗಿರ್ತಕ್ಕಂಥ ಸತ್ಯ, ಮತ್ತು ಅವಕಾಶಗಳು ಇವತ್ತಿಗೂ ನಮಗೆ ಸಿಕ್ಕಿಲ್ಲ ಅನ್ನೋದು ಅಷ್ಟ ಕಠೋರವಾದಂತ ಸತ್ಯ. ಮತ್ತು ಎಲ್ಲರಿಗಿಂತ ಇಂಪಾರ್ಟೆಂಟ್ ಆಗಿರುವಂತದ್ದು ಏನಂದ್ರ, ನಾವು ಕೂಡ ನಮ್ ಜಾತಿ ಬಿಟ್ಟು ಹೊರಗಡೆ ಬರ್ಬೇಕು. ನಾವೇ ಒಂದು ಬೆಲೆ ಹಾಕೊಂಡು ನಾ ಇದೇ ಜಾತಿ ಆಗಿದ್ದೀನಿ, ಈ ಜಾತಿ ಅಂದ್ರೆ ಆ ಜಾತಿ ಅದಕ್ಕೆ ಬೇಕಾದ್ರೆ ಬಳಸ್ಕೋತೀವಿ ನಾವು. ಒಂದೊಂದು ಸಾರಿ ನಮ್ಮ ರಕ್ಷಣೆಗಾಗಿ ಬಳಸ್ಕೋತೀವಿ, ಒಂದೊಂದು ಸಾರಿ ನಮ್ಮ ಲಾಭಕ್ಕಾಗಿ ಬಳಸ್ಕೋತೀವಿ, ಒಂದೊಂದು ಸಾರಿ ನಾವು ಕಷ್ಟಕ್ಕಾಗಿನೂ ಅದನ್ನ ಬಳಸ್ಕೋತೀವಿ. ನಾ ಇಂಥ ಜಾತಿ ಅವ್ರಿ ಅಂತ ಹೇಳ್ಕೊತೀವಿ. ಅದು ತಪ್ಪದು. ಜಾತಿಯ ಸಂಕೋಲೆ ಬಿಟ್ಟು ನಾವು ಹೊರಗಡೆ ಬರ್ಬೇಕು. ಯಾಕಂದ್ರೆ ಅಂಬೇಡ್ಕರ್ ಸಾಹೇಬ್ 1950 ಬೌದ್ಧ ಧರ್ಮಕ್ಕೆ ಹೋಗ್ಯಾರ, ನಾವು ಕೂಡ ಬೌದ್ಧರಾಗಿದ್ದೀವಿ. ಅವಶ್ಯಕತೆ ಏನಿದೆ? ನಮಗ್ ಶಿಕ್ಷಣದ ಅವಶ್ಯಕತೆ ಐತಿ, ಶಿಕ್ಷಣ ಪಡ್ಕೋಬೇಕು. ಅವಕಾಶಗಳು ಅದಾವಲ್ಲ, ಶಿಕ್ಷಣದಾಗ ನಾವು ಮುಂದುವರೆಯಕ್ ಅವಕಾಶ ಐತಿ, ಉದ್ಯೋಗದಾಗ ಮುಂದುವರೆಯಕ್ ಅವಕಾಶ ಐತಿ, ರಾಜಕೀಯದಾಗ ಮುಂದುವರೆಯಕ್ ಅವಕಾಶ ಐತಿ. ಎಲ್ಲಾ ರೀತಿಯ ಅವಕಾಶಗಳಿರುವಾಗ ನಾವು ನಮ್ಮ ಜಾತಿಯ ಚೌಕಟ್ಟನ್ನು ಬಿಟ್ಟು ಹೊರಗೆ ಬರ್ಬೇಕು. ಮತ್ತೆ ಕೆಲವೊಂದು ಹಳ್ಳಿ ಒಳಗೆ ನಾವು ಬಹಳಷ್ಟು ಕೆಳಮಟ್ಟದ ಜೀವನ ಮಾಡ್ತಾ ಇದೀವಿ. ಇವತ್ತಿಗೂ ಕೂಡ ತಲೆ ಜಾತಿ ಅನ್ನೋದು ಒಂದು ತಲೆ ಆಗೈತೆ. ನಾವು ಒಪ್ಕೊಂಡ್ಬಿಡ್ತೀವಿ, ನಾವು ಇಂಥ ಜಾತಿ ನಮ್ಗೆ ಯಾಕ್ರಿ ಅನ್ನುವಂತ ಮನಸ್ಥಿತಿ ಐತಲ್ಲ, ಅದನ್ನು ಕೂಡ ನಾವು ಬದಲು ಮಾಡಬೇಕು. ಪ್ರತಿ ಹಳ್ಳಿಗೆ ನಾವು ವಿಸಿಟ್ ಕೊಡ್ಬೇಕು. ಎಲ್ಲ ನಾವ್ಯಾನ್ ಲೀಡರ್ ಅಂತ ಹೇಳಿ ನಾವು ಇವತ್ತು ಜಂಬಾ ಕೊಚ್ಕೊಳ್ತಾ ಇದೀವಲ್ಲ, ನಮ್ಮ ಕರ್ತವ್ಯ ಬಹಳ ಐತಿ. ಬಹಳಷ್ಟು ನಮ್ಮ ಸಮಾಜವನ್ನ ನಾವೇ ಬದಲಾವಣೆ ಮಾಡುವ ನಿಟ್ಟಿನಲ್ಲಿ ನಾವು ಹೋಗ್ಬೇಕು. ಆ ನಿಟ್ಟಿನಲ್ಲಿ ಚಿಂತನೆ ಆಗ್ಬೇಕಾಗೈತಿ. ನಾನಂತೂ ಕೆಲವರು ಕೇಳ್ತಿರ್ತಾರೆ, ಏನ್ರಿ ಬರೀ ಮಾತಾಡ್ತಿರಲ್ಲ, ಏನ್ ಮಾತಾಡಿದ್ರು? ಮಾತಾಡೋದು ಕೂಡ ಒಂದು ಹೋರಾಟ ರೀ. ಅಂಬೇಡ್ಕರ್ ಸಾಹೇಬ್ರು ಅದನ್ನು ಹೇಳ್ತಾರ. ಸುಮ್ನೆ ಕೂತ್ಕೊಂಡು ಹೋರಾಟ ಅಲ್ಲ, ಅಥವಾ ಜನರ ಮಧ್ಯೆ ಹೋಗಿ ಚಿರಾಡೋದು ಹೋರಾಟ ಅಲ್ಲ, ಜಾಗೃತಿ ಮಾಡೋದು, ಮಾತಾಡೋದು ಸಹ ಹೋರಾಟ. ಯಾಕಂದ್ರ ಈ ಮಾತಿಗಾಗಿ ಬಾಬಾ ಸಾಹೇಬ್ರು ಒಂದು ಕಲಂ ಇಟ್ಟರು ಸಂವಿಧಾನದ ಒಳಗಡೆ. 19 ಆರ್ಟಿಕಲ್ 19 ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಕೊಡ್ತಾರ ಬಾಬಾ ಸಾಹೇಬ್ರು. ಯಾಕೆ ಕೊಡ್ತಾರ ಅಂದ್ರೆ ನಮ್ ಜನ ಮಾತಾಡ್ಲಿ, ಭಾಷಣ ಮಾಡ್ಲಿ, ಇತಿಹಾಸ ತಿಳಿಲಿ, ಅದನ್ನ ಜನರಿಗೆ ಹೇಳಲಿ ಅಂತ. ಅದಕ್ಕೂ ಕೂಡ ಒಂದು ಕಾಯ್ದೆ ಐತ್ರಿ. ಮಾತನಾಡಕ್ಕೂ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತೇಳಿ ಆರ್ಟಿಕಲ್ 19 ಬಾಬಾ ಸಾಹೇಬ್ರು ಯಾಕೆ ಕೊಡ್ತಾರಂದ್ರ, ಮಾತಿನಲ್ಲಿ ದೊಡ್ಡ ಕ್ರಾಂತಿ ಆಗ್ತದೆ. ಒಂದು ಮಾತಿನಿಂದನ ಒಂದೊಂದು ರಾಜ್ಯ ಮನೆತನಗಳು ಅಳಗ ಹೋಗ್ಯಾವ, ಒಂದೊಂದು ರಾಜ್ಯ ಮನೆತನಗಳು ಉಳಿದಾವ. ಮಾತು ಮೌನ ಏನದ, ಮಾತು ಬೇಳೆ ಮೌನ ಬಂಗಾರ ಅಂತಾರಲ್ಲ, ಮಾತಿನಿಂದ ಏನೆಲ್ಲ ಆಗಿದೆ, ಒಂದು ಶಬ್ದದಿಂದ ಏನೆಲ್ಲ ಆಗ್ತದ. ಸೊ ಅದು ಕೂಡ ಒಂದು ಹೋರಾಟ. ಈ ಏನ್ ವಿಷಯ ತಿಳಿಸ್ತಿರ್ತೀವಲ್ಲ, ಇದು ಕೂಡ ಒಂದು ಹೋರಾಟದ ಭಾಗನ ಐತಿ. ಸೊ ಹಂಗಾಗಿ ನಾನು ಎಲ್ಲಾ ಸ್ನೇಹಿತರಲ್ಲಿ, ಗೆಳೆಯರಲ್ಲಿ, ನನ್ನ ಬಂಧು ಬಾಂಧವರಲ್ಲಿ ಹೇಳ್ತು, ನಿಮ್ಮ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ಅಲ್ಲ ನಮ್ಗೆ ಬದುಕನೇ ಇಲ್ಲ. ಯಾಕಂದ್ರೆ ಬರುವಂತ ದಿನಗಳಲ್ಲಿ ಶಿಕ್ಷಣ ಸಿಗುತ್ತಿಲ್ಲ ಗೊತ್ತಿಲ್ಲ, ಓಟ್ ಹಾಕೋ ಅಧಿಕಾರ ಸಿಗುತ್ತಿಲ್ಲ ಗೊತ್ತಿಲ್ಲ. ಆಮೇಲೆ ಶಿಕ್ಷಣ ಆದ ನಂತರ ನಾವೆಲ್ಲ ನಮ್ಮ ಸಮಾಜ ಒಕ್ಕಟ್ಟಾಗುತ್ತೆ. ನಮ್ಮ ಸಮಾಜ ನಮ್ಮ ಜಾತಿಗಳಲ್ಲ, ಇಡೀ 85% ಇರುವಂತ ಬಹುಜನ ಸಮಾಜ, ಎಲ್ಲಾ ಜಾತಿ ಜನರ ಜೊತೆ ನಮ್ಮ ಬಾಂಧವ್ಯ ಸರಿಯಾಗಿರ್ಬೇಕು. ಬಿಡ್ರಿ ನಾವು ಅವ್ರನ್ನ ಟ್ಯಾಕಲ್ ಮಾಡೋದು, ಅವ್ರನ್ನ ಹೆದರ್ಸೋದು, ಅಥವಾ ಅವ್ರು ಬಿಡ್ಬೇಕು ನಮ್ಮನ್ನ ನೋಡಿ ಹೆದರೋದು. ನಾವೇನಿದೀವಿ, ನಾವು ನಿಮ್ಮಂಗ ಮನುಷ್ಯರು. ಸಹಜವಾಗಿ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಬೆರಿಬೇಕಾದಂತ ದಿನಮಾನಗಳು ಬರ್ಬೇಕು. ಮೂರನೇದೇನಂದ್ರೆ, ನಮ್ಮನ್ನ ಆಯ್ಕೆ ಮಾಡಿಕೊಳ್ಳುವಂತ ನಾಯಕರು, ಪ್ರಾಮಾಣಿಕರು, ಸಮಾಜ ಸೇವಕರು, ನಿಸ್ವಾರ್ಥರು, ಮತ್ತೆ ಈ ದೇಶ ಸಂವಿಧಾನವನ್ನ ರಕ್ಷಣೆ ಮಾಡುವಂತ ನಾಯಕರಾಗಿರಬೇಕು ಅನ್ನುವಂತ ಸಂದೇಶವನ್ನ ಕೊಡ್ತಾ ಬಹಳಷ್ಟು ದಿನ ವಿಡಿಯೋಗಳು ಮಾಡ್ತಿರ್ತೀನಿ. ಈ ಸಾರಿಯೂ ಕೂಡ ಒಂದು ವಿಡಿಯೋ ನಿಮಗಾಗಿ ಅಂಬೇಡ್ಕರ್ ಸಾಹೇಬ್ರ ಜಯಂತ್ಯೋತ್ಸವ ದಿನ ನಾನು ಮಾಡಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋ ಹೆಚ್ಚಾಗಿ ಶೇರ್ ಮಾಡ್ರಿ. ಎಲ್ಲರೂ ಏನಪ್ಪಾ ಅಂದ್ರೆ ನನ್ನ ಸಂಘರ್ಷ ನ್ಯೂಸ್ ಕರ್ನಾಟಕ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮತ್ತೊಮ್ಮೆ ನಿಮ್ಗೆ ಸಿಗ್ತೀನಿ. ಧನ್ಯವಾದಗಳು. ಜೈ ಭೀಮ್. ಕೊನೆಯದಾಗಿ ಹೇಳುವಂತದಿಷ್ಟ, ನಮ್ಗೆ ಒಗ್ಗಟ್ಟಿನೊಳಗಡೆ ಬಲ ಐತಿ. ನಾವೆಲ್ಲ ಒಗ್ಗಟ್ಟಾಗಿರೋಣ, ಕಾಲು ಎಳೆದನ್ನ ಬಿಡೋಣ.
ನಾವೆಲ್ಲರೂ ಪ್ರಬುದ್ಧರಾಗಿ ಬದುಕೋಣ. ಜೈ ಭೀಮ್, ನಮೋ ಬುದ್ಧಾಯ.